कहते भी गए आजादी के परवाने, जीना तो उसी का जीना है जो मरना वतन पे जाने। ऐ वतन हमको तेरी कसम, तेरी राहों में जहाँ तक लुटा जाएंगे। फूल क्या चीज है तेरे कदमों पे हम भेंट अपने सरों की चढ़ा जाएंगे। ऐ वतन हमको तेरी कसम, तेरी राहों में जहाँ तक लुटा जाएंगे। ऐ वतन कोई पंजाब से, कोई महाराष्ट्र से, कोई यूपी से है, कोई बंगाल से। कोई पंजाब से, कोई महाराष्ट्र से, कोई यूपी से है, कोई बंगाल से। तेरी पूजा की थाली में लाए हैं हम, तेरी पूजा की थाली में लाए हैं हम फूल हर रंग के आज हर डाल से। फूल हर रंग के आज हर डाल से। नाम कुछ भी सही पर लगन एक है, जोत से जोत दिल की जगा जाएंगे। ऐ वतन हमको तेरी कसम, तेरी राहों में जहाँ तक लुटा जाएंगे। ऐ वतन उठी जो कहर की नजर, उस नजर को झुका के ही दम लेंगे हम। तेरी जान उठी जो कहर की नजर, उस नजर को झुका के ही दम लेंगे हम। तेरी धरती पे है जो कदम गैर का, उस कदम का निशान तक मिटा देंगे हम। उस कदम का निशान तक मिटा देंगे हम। जो भी दीवार आएगी अब सामने, ठोकरों से उसे हम गिरा जाएंगे। ऐ वतन हमको तेरी कसम, तेरी राहों में जहाँ तक लुटा जाएंगे। ऐ वतन जय भारत जननी तनुजाते, जय हे कर्नाटक माते। जय सुंदर नदी वनಗಳ ನಾಡಿ, जय हे रस ಋಷಿಗಳ ಬೀಡೆ। जय भारत जननी तनुजाते, जय हे कर्नाटक माते। जय सुंदर नदी वनಗಳ ನಾಡಿ, जय हे रस ಋಷಿಗಳ ಬೀಡೆ। जय भारत जननी तनुजाते। ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ। ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ। ಹಸುರಿನ ಗಿರಿಗಳ ಸಾಲ
कपिल पतंजल गौतम जिननुत भारत जननीय तनुजाते जय भारत जननीय तनुजाते ಸರ್ವಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಸರ್ವಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರು ಜ್ಞಾನ ಕನ ಹೋಲುವ ದೊರೆಗಳ ಧಾಮ ಕಾಯಕ ವೈಣಿಕರ ರಾಮ ಜಯ ಭಾರತ ಜನನಿಯ ತನುಜಾತೆ ಕನ್ನಡ ನುಡಿ ಕುಡಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಕನ್ನಡ ನುಡಿ ಕುಡಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜಯ ಭಾರತ ಜನನಿಯ ತನುಜಾತೆ शीतलं सस्यश्यामलं मातरं वन्दे मातरम् शुभ्रा ज्योत्स्ना पुलकितयामिनीं पुल्लकुसुमिता मदलशोभिनी सुहासिनीं सुमधुरभाषिणीं सुखदां वरदां मातरं वन्दे मातरं वन्दे मातरम् कलकल निनाद कराले सप्तकोटि भुजैद्रुता कर करवाले बहुबलधारिणीं नमामि तारिणीं विपुलवारिणीं मातरम् वन्दे मातरम् वन्दे मातरम् वन्दे मातरम्
ತಗದ 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 ತಗದಿಮಿ ತಾಕ ತಗ ತಗದಿದ್ದಿತ್ತ ತ್ವಂ ಹಿ ದುರ್ಗಾ ದಶ ಪ್ರಹರಧಾರಿಣಿ ಕಮಲಾ ಕಮಲದಳ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ಶ್ಯಾಮಲಾಂ ಸರಳಾಂ ಸುಷ್ಮಿತಾಂ ಭೂಷಿತಾಂ ಶ್ಯಾಮಲಾಂ ಸರಳಾಂ ಸುಷ್ಮಿತಾಂ ಭೂಷಿತಾಂ ಧರಣಿಂ ಧರಣಿಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಭಾರತೀಯರು ನಾವು ಭಾರತೀಯರು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು ಭಾರತೀಯರು ನಾವು ಭಾರತೀಯರು ಭಾರತೀಯರು ನಾವು ಭಾರತೀಯರು ಮಲೆತು ನಿಂತ ವೈರಿಗಳನ್ನು ಗೆಲಿದು ನನ್ನಿ ನಲುಮೆಯಲಿಯೇ ಚೆಲುವಿನಿಂದ ಇಳೆಯ ನಾಳಿ ಚೆಲುವಿನಿಂದ ಇಳೆಯ ನಾಳಿ ಬಲಹುಗಾರರೆಂದು ನಲಿವ ಬಲಹುಗಾರರೆಂದು ನಲಿವ ಭಾರತೀಯರು ನಾವು ಭಾರತೀಯರು ಭಾರತೀಯರು ನಾವು ಭಾರತೀಯರು
ಭೋಗಗಳಿಗೆ ನೀರ ನೀಡಿ ತ್ಯಾಗದಲ್ಲಿಯೇ ಭೋಗ ನೋಡಿ. ಭೋಗಗಳಿಗೆ ನೀರ ನೀಡಿ ತ್ಯಾಗದಲ್ಲಿಯೇ ಭೋಗ ನೋಡಿ. ಯೋಗೀಶ್ವರನೊಡನೆ ಬೆರೆಯೇ ಯೋಗೀಶ್ವರನೊಡನೆ ಬೆರೆಯೇ ಯೋಗ ಪಥವ ಕಂಡು ಹಿಡಿದ ಯೋಗ ಪಥವ ಕಂಡು ಹಿಡಿದ ಭಾರತೀಯರು ನಾವು ಭಾರತೀಯರು ಭಾರತೀಯರು ನಾವು ಭಾರತೀಯರು. ಭಾವನೆಗಳ ಕೊಳಲಾನೂದಿ ಭಾವರಾಗಗಳನ್ನೇ ಹಾಡಿ. ಭಾವನೆಗಳ ಕೊಳಲಾನೂದಿ ಭಾವರಾಗಗಳನ್ನೇ ಹಾಡಿ. ದೇವರಾಯನೊಡನೆ ಆಡಿ ದೇವರಾಯನೊಡನೆ ಆಡಿ ಸಾವನೋವ ತುಳಿದು ನಿಂತ ಸಾವನೋವ ತುಳಿದು ನಿಂತ ಭಾರತೀಯರು ನಾವು ಭಾರತೀಯರು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು 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 ನಾವು ಭಾರತೀಯರು. ಕನಸದೀಪದ ಕುಡಿಗಳು ಭಾರತಾಂಬೆ ನಾವು ನಿನ್ನಯ ಕನಸದೀಪದ ಕುಡಿಗಳು. ಪ್ರಜರು ಪ್ರಭುಗಳು ಸಹಜ ಧೈರ್ಯದ ಪ್ರಜರು ಪ್ರಭುಗಳು ಸಹಜ ಧೈರ್ಯದ ದಿಟದ ನರಿವಿನ ನುಡಿಗಳು. ಭಾರತಾಂಬೆಯೇ ನಾವು ನಿನ್ನಯ ಕನಸದೀಪದ ಕುಡಿಗಳು ದಿಟದ ನಲಿವಿನ ನುಡಿಗಳು. ಅಭಯಕರವನು ಮೇಲೆ ಹಿಡಿದಿದೆ ಹಿರಿಯ ಹಿಮಗಿರಿ
ಭಾರತವ ಕಾಯುವೆವು ವೈರಿಗಳ ಮೆಟ್ಟುವೆವು ಸ್ನೇಹ ಹಸ್ತ ಚಾಚಿದರೆ ಆದರದಿ ಕಾಣುವೆವು ಸ್ನೇಹ ಹಸ್ತ ಚಾಚಿದರೆ ಆದರದಿ ಕಾಣುವೆವು ಭಾರತವ ಕಾಯುವೆವು ವೈರಿಗಳ ಮೆಟ್ಟುವೆವು ಸ್ನೇಹ ಹಸ್ತ ಚಾಚಿದರೆ ಆದರದಿ ಕಾಣುವೆವು ಸ್ನೇಹ ಹಸ್ತ ಚಾಚಿದರೆ ಆದರದಿ ಕಾಣುವೆವು ತೊಂದರೆಯ ಕೊಡುವವರ ತೊಡೆ ನಡುಗಿಸುವೆವು ಒಳಿತೆಲ್ಲ ಉಳಿಯಲಿ ಕೆಡುಕೆಲ್ಲ ಅಳಿಯಲಿ ತೊಂದರೆಯ ಕೊಡುವವರ ತೊಡೆ ನಡುಗಿಸುವೆವು ಒಳಿತೆಲ್ಲ ಉಳಿಯಲಿ ಕೆಡುಕೆಲ್ಲ ಅಳಿಯಲಿ ನಿರಂತರ ದುಡಿಮೆ ಮಾಡಿ ವಿಶ್ವವನ್ನು ಆಳುವೆವು ನಿರಂತರ ದುಡಿಮೆ ಮಾಡಿ ವಿಶ್ವವನ್ನು ಆಳುವೆವು ವಿಜ್ಞಾನ ಲೋಕದಲ್ಲಿ ವಿಜಯ ಧ್ವಜವ ನೆಡುವೆವು ವಿಜ್ಞಾನ ಲೋಕದಲ್ಲಿ ವಿಜಯ ಧ್ವಜವ ನೆಡುವೆವು ಭಾರತವ ಕಾಯುವೆವು ವೈರಿಗಳ ಮೆಟ್ಟುವೆವು ಸ್ನೇಹ ಹಸ್ತ ಚಾಚಿದರೆ ಆದರದಿ ಕಾಣುವೆವು ಸ್ನೇಹ ಹಸ್ತ ಚಾಚಿದರೆ ಆದರದಿ ಕಾಣುವೆವು ಭಾರತದ ನಡೆನುಡಿಯು ಲೋಕಕ್ಕೆ ಮಾದರಿಯು ಅಂದಿನಿಂದ ಇಂದಿನವರೆಗೂ ಅಹಿಂಸೆ ವೈಖರಿಯು ಭಾರತದ ನಡೆನುಡಿಯು ಲೋಕಕ್ಕೆ ಮಾದರಿಯು ಅಂದಿನಿಂದ ಇಂದಿನವರೆಗೂ ಅಹಿಂಸೆ ವೈಖರಿಯು ಏಳೇಳು ಲೋಕದಲ್ಲಿ ಮೇಲು ನಮ್ಮ ವೇದ ಮಂತ್ರ ಏಳೇಳು ಲೋಕದಲ್ಲಿ ಮೇಲು ನಮ್ಮ ವೇದ ಮಂತ್ರ ಎಂದೆಂದು ಉಳಿಸೋಣ ಸೇರ ಬನ್ನಿ ಒಂದಾಗಿ ಎಂದೆಂದು ಉಳಿಸೋಣ ಸೇರ ಬನ್ನಿ ಒಂದಾಗಿ ಭಾರತವ ಕಾಯುವೆವು ವೈರಿಗಳ ಮೆಟ್ಟುವೆವು ಸ್ನೇಹ ಹಸ್ತ ಚಾಚಿದರೆ ಆದರದಿ ಕಾಣುವೆವು ಸ್ನೇಹ ಹಸ್ತ ಚಾಚಿದರೆ ಆದರದಿ ಕಾಣುವೆವು ಭಾರತವ ಕಾಯುವೆವು ವೈರಿಗಳ ಮೆಟ್ಟುವೆವು ಸ್ನೇಹ ಹಸ್ತ ಚಾಚಿದರೆ ಆದರದಿ ಕಾಣುವೆವು ಸ್ನೇಹ ಹಸ್ತ ಚಾಚಿದರೆ ಆದರದಿ ಕಾಣುವೆವು ಸ್ನೇಹ ಹಸ್ತ ಚಾಚಿದರೆ ಆದರದಿ ಕಾಣುವೆವು ಆದರದಿ ಕಾಣುವೆವು छोड़ो कल की बातें कल की बात पुरानी नए दौर में लिखेंगे मिलकर नई कहानी हम हिंदुस्तानी हम हिंदुस्तानी हम हिंदुस्तानी हम हिंदुस्तानी आज पुरानी जंजीरों को तोड़ चुके हैं क्या देखें उस मंजिल को जो छोड़ चुके हैं चांद के दर पे जा पहुंचा है आज जमाना नए जगत से हम भी नाता जोड़ चुके हैं नया खून
है नई उमंगे, अब है नई जवानी। हम हिंदुस्तानी, हम हिंदुस्तानी, हम हिंदुस्तानी, हम हिंदुस्तानी। छोड़ो कल की बातें, कल की बात पुरानी, नए दौर में लिखेंगे मिलकर नई कहानी। हम हिंदुस्तानी, हम हिंदुस्तानी। हमको कितने ताजमहल हैं और बनाने, कितने ही अजंता हमको और सजाने। अभी पलटना है रुख कितने दरियाओं का, कितने पर्वत राहों से हैं आज हटाने। नया खून है नई उमंगे, अब है नई जवानी। हम हिंदुस्तानी, हम हिंदुस्तानी, हम हिंदुस्तानी, हम हिंदुस्तानी। छोड़ो कल की बातें, कल की बात पुरानी, नए दौर में लिखेंगे मिलकर नई कहानी। हम हिंदुस्तानी, हम हिंदुस्तानी। को अपना ईमान बनाए, अपने हाथों को अपना भगवान बनाए। राम की इस धरती को, गौतम की भूमि को, सपनों से भी प्यारा हिंदुस्तान बनाए। नया खून है नई उमंगे, अब है नई जवानी। हम हिंदुस्तानी, हम हिंदुस्तानी, हम हिंदुस्तानी, हम हिंदुस्तानी। छोड़ो कल की बातें, कल की बात पुरानी, नए दौर में लिखेंगे मिलकर नई कहानी। हम हिंदुस्तानी, हम हिंदुस्तानी। हर जर्रा है मोती, आंख उठाकर देखो, माटी में सोना है हाथ बढ़ाकर देखो। सोने की ये गंगा है, चांदी की यमुना, चाहो तो पत्थर से धान उगा कर देखो। नया खून है नई उमंगे, अब है नई जवानी। हम हिंदुस्तानी, हम हिंदुस्तानी, हम हिंदुस्तानी, हम हिंदुस्तानी। छोड़ो कल की बात, कल की बात पुरानी, नए दौर में लिखेंगे मिलकर नई कहानी। हम हिंदुस्तानी, हम हिंदुस्तानी। दाग गुलामी का धोया है जान लुटा के, दीप जलाए हैं ये कितने दीप बुझा के। ली है आजादी तो फिर इस आजादी को रखना होगा हर दुश्मन से आग बचा के। नया खून है नई उमंगे, अब है नई जवानी। हम हिंदुस्तानी, हम हिंदुस्तानी, हम हिंदुस्तानी, हम हिंदुस्तानी। छोड़ो कल की बात, कल की बात पुरानी, नए दौर में लिखेंगे मिलकर नई
कहानी, हम हिंदुस्तानी, हम हिंदुस्तानी, हम हिंदुस्तानी, हम हिंदुस्तानी। ಭಾರತದ ಜನ ಭಾರತೀಯ ಮನ ಎಲ್ಲಿದ್ದರೂ ಒಂದಂತೆ, ಬರಡಾಗದ ನೆಲ ಹರಿದಾಡುವ ಜಲ ಎಲ್ಲಿದ್ದರದೇನಂತೆ. ಭಾರತದ ಜನ ಭಾರತೀಯ ಮನ ಎಲ್ಲಿದ್ದರೂ ಒಂದಂತೆ, ಬರಡಾಗದ ನೆಲ ಹರಿದಾಡುವ ಜಲ ಎಲ್ಲಿದ್ದರದೇನಂತೆ. ದಕ್ಷಿಣದವ ಅವ ಉತ್ತರದವ ಇವ ಸಿಕ್ಕನು ತಾನಂತೆ, ಅವ ಕ್ರೈಸ್ತನು ಇವ ಮುಸಲನು ಈ ಹಿಂದುವು ಬೇರಂತೆ. ಕಳಿಸಿದ್ದಾರೆ ಈ ತರ ಇಲ್ಲಿ ಎಷ್ಟು ಜನ ಬಂದಿದಾರ, ಒಬ್ಬೊಬ್ಬರು ಒಂದೊಂದು ಮಕ್ಕಳನ್ನ ನೀವು ದೇಶ ಸೇವೆ ಕಳಿಸಿದ್ರೆ ನಮ್ಮ ಉಮ್ರಾನಿ ಸೈನಿಕ ಬೇರೆ ಆಗುತ್ತೆ ಮುಂದೆ. ಅದಕ್ಕೆ ನಿಮ್ಮೆಲ್ಲ ಕೇಳ್ಬೋದು ಅಂತಂದ್ರೆ ಇವಾಗ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಹೇಳಿ, ಎಲ್ಲ ಈ ದೇಶ ಸೇವೆ ಮಾಡೋದು ತುಂಬ ಒಳ್ಳೆಯದು. ಇದೇ ಥರ ಎಲ್ಲರಿಗೆ ಒಂದು ಸನ್ಮಾನ ಸಿಗುತ್ತೆ ಅವ್ರಿಗೂ ಮುಂದಾಗಿ. ಹಾಗೆ ಊರಲ್ಲಿ ನಮ್ಮ ಇವಾಗ ನೋಡಿ ನಮ್ಮ ಎಕ್ಸಾಂಪಲ್ ಸೈನಿಕ ತಾಕೈ ಅದೆಲ್ಲ ಪ್ರತಿ ಮನೆಗೆ ಒಬ್ಬರು ಇದ್ದಾರೆ ನಮ್ಮ ಊರಲ್ಲಿ ಇರೋ. ಇವೆಲ್ಲ ನಿಮ್ಮ ಒಬ್ಬೊಬ್ಬರು ಒಂದು ಮಗುನ ದೇಶ ಸೇವಕ ಕಳಿಸಿ ಅಂತ ನಿಮ್ಮ ಊರ ಎಲ್ಲ ಹಿರಿಯರಲ್ಲಿ ಕೇಳ್ಕೊಳ್ತೇನೆ. ಅದೇ ತರ ಇವಾಗ ಭೀಮಗೌಡವರು 24 ವರ್ಷ ಅವರು ತನ್ನ ದೇಶದ ಸೇವೆಯನ್ನು ಸಲ್ಲಿಸಿ ಇವಾಗ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಉಮ್ರಾನಿ ಮಾಜಿ ಸೈನಿಕರಿಂದ ನಾವು ಸ್ವಾಗತ ಕೋರುತ್ತೇವೆ. ಹಾಗೂ ಕೇಳ್ರಿ, ನಾನು ಹೋದಾಗ ಈಗ ಅಜಿತ್ ಮಗ್ದಮ್ ಆಮೇಲೆ ಸುರೇಶ್ ಬಡಿಗೇರ್ ಈ ಹುಡುಗರೆಲ್ಲ ಬಂದಂತ ಕೇಳಿದ್ರೆ ನಾವು ಹೆಂಗೆ ಹೋಗ್ಬೇಕು ಮಿಲಿಟ್ರಿಗೆ ಅಂತ. ನಾನೆಲ್ಲ ಅವ್ರು ಗೈಡ್ ಮಾಡಿ ಕೊಟ್ಟಾಗ ಅಜಿತ್ ಮಗ್ದಮ್ ಹೋಗಿ ಸರ್ವಿಸ್ ಮುಗಿಸ್ಕೊಂಡು ಬಂದ್ಬಿಟ್ರು. ಅದೇ ಥರ ನೀವು ಹುಡುಗರು ಬಂದು ಸುಮ್ಮನೆ ಬಂದು ಊರಾಗ ಟೈಮ್ ಪಾಸ್ ಮಾಡಬೇಡಿ, ಮೊಬೈಲಲ್ಲಿ ಹಿಡ್ಕೊಂಡು ತಿರುಗಾಡಬೇಡ್ರಿ. ನೀವೆಲ್ಲ ಬಂದು ಮಾಜಿ ಸೈನಿಕರ ಹತ್ರ ಏನೋ ಸ್ವಲ್ಪ ಮಾಹಿತಿ ಕೇಳ್ಕೊಂಡು ನೀವೆಲ್ಲ ತಮ್ಮ ದೇಶೀಯವಾಗಿ ನೀವು ಸ್ವಲ್ಪ ಸಹಕಾರ ಮಾಡಿ. ನಿಮ್ಮ ದೇಶಕ್ಕೆ ಅಷ್ಟೇ ಅಲ್ಲ, ನಿಮ್ಮ ಜೀವನಕ್ಕೂ ಸಹಕಾರ ಇದೆ. ಇವಾಗ ನಾವು ಹೋದಾಗ 2,000 ಇತ್ತು ಪೇಮೆಂಟು, ಇವಾಗ ಒಬ್ಬ ಸೈನಿಕರಿಗೆ 50,000 ಪೇಮೆಂಟ್ ಇದೆ. ನೀವು ಆರಾಮಾಗಿ ಲೈಫ್ ತೆಗಿಬೋದು ಆಯ್ತಾ. ಎಲ್ಲಿ ಊರಾಗ ಕೆಲಸಕ್ಕೆ ಹೋಗೋ ಅವಶ್ಯ ಇಲ್ಲ. ಅದಕ್ಕೆ ಎಲ್ಲ ಇವಾಗ ಹೆಂಗೆ ಹುಡುಗರು ಹೇಳೋದಂತಂದ್ರೆ ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಾದ್ರೆ ನಾವು ಮಾಡ್ತೇವೆ, ನಿಮ್ಗೆ ಬೇಕಾದ್ರೆ ಟ್ರೈನಿಂಗ್ ಕೊಡ್ತೇವೆ. ನೀವು ಬಂದು ನಮ್ಮ ಹತ್ರ ಕೇಳಿ ನಾವೇನು ಮಾಡಬೇಕು ಅನ್ನೋದೆಲ್ಲ ನಿಮ್ಗೆ ಟ್ರೈನಿಂಗ್ ಹೇಳ್ತೀವಿ. ಯಾವ ಥರ ರೂಟ್ ಹಿಡಬೇಕು, ಯಾರಿಗೆ ದುಡ್ಡು ಕೊಡೋಕೆ ಹೋಗ್ಬೇಡ್ರಿ. ದುಡ್ಡು ಕೊಡೋ 3 ಲಕ್ಷ 4 ಲಕ್ಷ ಹೇಳ್ತಾರೆ, ಅದೆಲ್ಲ ಎಲ್ಲಿ ಹೋಗಿ ಮಿಲಿಟ್ರಿಯಲ್ಲಿ ಹೋಗಿ ಆಗ್ತದಿಲ್ಲ. ಅದು ನಾನು ಹೇಳೋದು ಏನಂತಂದರೆ ನೀವು ಬರ್ರಿ ನಮ್ಮ ಹತ್ರ, ನಾವು ಸ್ವಲ್ಪ ಟ್ರೈನಿಂಗ್ ಕೊಡ್ತೇವೆ. ನೀವು ಬರ್ರಿ ಸೈನಿಕ ಹೋಗಿ ಸೇರಿ. ನಮ್ಮ ಊರಾಗ ಬರೋ ಸಂಖ್ಯೆ ಹೆಚ್ಚಾಗಿದೆ, ಆದರೆ ಹೋಗೋ ಸಂಖ್ಯೆ ಕಡಿಮೆ ಆಗಿದೆ. ಅದಕ್ಕೆ ನೀವೆಲ್ಲರೂ ಇವಾಗ ಯಂಗೆಸ್ಟ್ ಹುಡುಗರು 15 ವರ್ಷದಿಂದ ಹಿಡಿದು 21 ವರ್ಷದೊಳಗೆ ಇದ್ದಂಥ ಹುಡುಗರು ಯಾರಾದ್ರೂ ಹೋಗೋರಿದ್ರೆ ನಮ್ಗೆ ಬಂದು ಹೇಳಿ, ನಾವು ಕಳಿಸ್ತೇವೆ. ನಾವು ಸ್ವಲ್ಪ ಟ್ರೈನಿಂಗ್ ಕೊಡ್ತೇವೆ, ಇಲ್ಲಿ ಕಳಿಸ್ತೇವೆ. ನಾವು ಕಳ್ಸೋಕ್ಕಾಗೋದಿಲ್ಲ, ನಾವು ನಮ್ಮ ರೂಟ್ ಹೇಳ್ಕೊಡ್ತೀವಿ, ಹಾದಿ ಹೇಳ್ಕೊಡ್ತೀವಿ ಹೆಂಗೆ ಹೋಗ್ಬೇಕು ನಾವು ಅಷ್ಟ. ಮತ್ತೊಂದು ಇಷ್ಟೊಂದು ಜನ ಬಂದು ಸೇರಿದ್ದಕ್ಕೆ ಹಾಗೂ ಉಮ್ರಾನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ನಮ್ಮ ಮಾಜಿ ಸೈನಿಕರಿಗೆ ಕೂಡ ಸತ್ಕಾರ ಸಮಾರಂಭ ಇಟ್ಕೊಂಡಿದ್ದಾರೆ. ಅವರು ಕೂಡ ನನ್ನ ಹೃದಯಪೂರ್ವಕ ವಂದನೆ ತಿಳಿಸುತ್ತಾ ನನ್ನ 4 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ವಂದನೆ ಹೇಳುತ್ತಾ, ಬಡವರ ಬಂಧು, ಅನಾಥ ರಕ್ಷಕ, ಜಗನ್ಮಾತೆ ಭಾವೇಶ್ವರಿಗಳು ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇವತ್ತು ರಾತ್ರಿ ಇವತ್ತೆಲ್ಲ ಆದ್ಮ್ಯಾಗ ಮಳೆ ಆದ್ಮ್ಯಾಗ ಒಂದೊಂದು ಮಾಡಿದೆ. ತಾಯಿನ ಮಾಡಿದ್ದು ನಿಮ್ದ ಇದಲ್ಲಿ ನಿನ್ನ ಸನ್ನಿಧಾನದಲ್ಲಿ, ಅದನ್ನು ಉಳಿಸ್ಕೊಡೋಳು ನೀನಂತಂದೆ. ಆವಾಗ ದೇವರ ಕೃಪೆ ಹಾಗೂ ವೇದಿಕೆ ಮೇಲೆ ಆಗಮಿಸಿದಂಥ ನನ್ನ 3 ಗುರುಗಳು ಅಜ್ಜಂದಿರಿಗೆ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ನನ್ನ ಒಂದು 4 ಭಾಷೆಗಳನ್ನು ಹೇಳಿಕೆ ಇಚ್ಛಿಸುತ್ತೇನೆ. ನಾವು ಬಡ ಕುಟುಂಬದಲ್ಲಿ ಹುಟ್ಟಿ ಬಡತನವನ್ನು
ಎದುರಿಸಿ ತಂದೆ ಮನೆಯಲ್ಲಿ 3 ಜನ ಮಿಲಿಟರಿ ಅಂತ ವೀರ ತಾಯಂದಿರಿಗೆ ಹಾಗೂ ಈಗ 22 ಜನ ಮಕ್ಕಳನ್ನು ಮಿಲಿಟರಿಗೆ ತನ್ನ ದೇಶ ಸೇವೆಗಾಗಿ ಕಳಿಸಿದಂತ ಅಂತ ಮಹಾತಾಯಿಯಂದರಿಗೆ ನನ್ನ ಚುರು ನಾನು ನಮಸ್ಕಾರಗಳು. ಇನ್ನು ಮುಂದೆ ಬರುವಂತ ಎಲ್ಲ ಯುವ ಜನಾಂಗದಲ್ಲಿ ಒಂದು ಏನಂದ್ರೆ ನಾನು ಈ ತರ ಬಂದೆ ಅದೇ ಹೇಳಿದ್ರಲ್ಲ, ಜೀವನದಲ್ಲಿ ಒಂದು ಯಾವ್ದಾದ್ರು ಒಂದು ಸಾಧಿಸಬೇಕಾದ್ರೆ ಒಂದು ಗುರು ಇರಬೇಕು. ಗುರು ಅಂದ್ರೆ ಒಂದು ನಮ್ಗೆ ಹಿಂದೆ ಯಾವ ಬೆಂಬಲ ಇರಬೇಕು. ಆ ತರ ಬೆಂಬಲ ಎಲ್ಲರೂ ಮಾಡಿದ್ದಾರೆ. ಆದ್ರೆ ತಾಯಿ ತಂದೆ ಇಲ್ಲದ ತಪ್ಪಲಿಗೆ ತಾಯ್ನಾಡೇ ತಾಯಿ ತಂದೆ ಅಂತೆ. ಅದರಂತೆ ನಮ್ಮ ತಾಯಿ ತಂದೆ 2 ಜನ ಕಳ್ಕೊಂಡೇವೆ. ಆದ್ರೂ ತಾಯಿ ತಂದೆ ಸ್ಥಾನದಲ್ಲಿ ನಿಂತು ಇಷ್ಟೊಂದು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಅಂತ ಜೀವನದಲ್ಲಿ ನಾನು ಯಾವತ್ತೂ ನಂಬಿರೋದಿಲ್ಲ. ಆದ್ರೆ ಇವಾಗ ಇಷ್ಟೊಂದು ಜನರನ್ನು ಆ ತಂದೆ ತಾಯಿ ಸ್ವರೂಪದಲ್ಲಿ ನೋಡಿದಾಗ ನನಗೆ ಹೆತ್ತ ತಾಯಿಗಿಂತ ಹೊತ್ತ ತಾಯಿ ಎಂದರೆ ಮೇಲು ಅಂತ. ಅದೇ ರೀತಿ ಎಲ್ಲ ನಮ್ಮ ತಾಯಂದಿರಲಿ, ಅಕ್ಕ ತಂಗಿಯರಲ್ಲಿ, ಅಣ್ಣ ತಮ್ಮಂದರಲ್ಲಿ ಕೇಳಿಕೊಳ್ಳೋದಂತೆ ಜೀವನದಲ್ಲಿ ಎಲ್ಲರೂ ಒಂದು ಫ್ರೆಂಡ್ಸ್ ಆಗಿ ನೋಡ್ಕೊಳ್ಳಿ. ಮತ್ತೆ ನನ್ನ ಊರಿನಿಂದ ಬೇರೆ ಬೇರೆ ಊರಿಂದ ಬಂದಂತ ಎಲ್ಲ ನನ್ನ ಗೆಳೆಯ ಬಾಂಧವರಿಗೆ ನನ್ನ ನಮನಗಳು. ಯಾಕಂದ್ರೆ ನಾನು ಬಂದದ್ದು ಬಹಳ ಬಡತನ. ಆದ್ರೆ ನನ್ನ ಪೂಜೆ ಹೋದ್ಮೇಲೆ ಇವಾಗ ಅದೇ ಎಲ್ಲರೂ ಒಂದು ಮನುಷ್ಯನ ಹೃದಯದಲ್ಲಿ ಇರುವಂತ ಭೀಮಗೌಡ ಪಾಳ್ಯ ಅಂತ ಎಲ್ಲರೂ ಎಲ್ಲೆಲ್ಲೋ ಊರಿಂದ ಬಂದ್ರೆ ಫೌಜ್ ಆಗಿದ್ರೆ ನಾನು ಅವತ್ತು ನಾನು ಮಿಲಿಟರಿಗೆ ಹೋಗೋದು ಇವತ್ತು ಇಷ್ಟೊಂದು ಜನ ಕೂಡ ನಾನು ಸನ್ಮಾನ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಇಷ್ಟೊಂದು ಜನಕ್ಕೆ ಒಂದು ಅದನ್ನ ಕೊಡ್ಬೇಕಂದ್ರೆ ಅದಕ್ಕೊಂದು ಅದನ್ನ ಇರುತ್ತೆ. ಎಲ್ಲ ನಮ್ಮ ಊರಿನ ತಾಯಂದ್ರಲ್ಲಿ ಅದು ಋಣ ಇರುತ್ತೆ. ಹಾಲು ಕುಡಿಸ್ಬೇಕಾದ್ರೆ ಗೊತ್ತಾಗುತ್ತೆ ಜೀವನದಲ್ಲಿ ಗುಮ್ರಾಣಿ ಹಾಲು ಕುಡ್ದಪ್ಪ ಇವ್ ಹುಡುಗ ಅಂತ. ಅವಾಗ ಎಲ್ಲ ತಾಯಂದ್ರ ಆಶೀರ್ವಾದ ನಮ್ಮಲ್ಲಿ ಇರ್ಬೇಕಾದ್ರೆ ಜೀವನದಲ್ಲಿ ಎಷ್ಟೆಷ್ಟೋ ಕಷ್ಟ ಬರ್ತಾವ. ಕಷ್ಟವನ್ನು ಎದುರಿಸಿ ಮುಂದೆ ನಿಂತು ಇಂಥ ಸತ್ಕಾರವನ್ನು ಮಾಡಿದಂತ ಎಲ್ಲ ನಮ್ಮ ಉಮ್ರಾಣಿ ಗ್ರಾಮದ ಗುರು ಹಿರಿಯರು ಹಾಗೂ ನನ್ನ ಗೆಳೆಯರ ಬಂದ ಹಾಗೂ ಎಲ್ಲರ ಆಶೀರ್ವಾದದಿಂದ 24 ವರ್ಷ 26 ದಿವಸ ಸರ್ವಿಸ್ ಮುಗಿಸಿ ಎಲ್ಲರ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಒಂದೆರಡು ಭಾಷೆಗಳನ್ನು ಮುಗಿಸುತ್ತೇನೆ. ಜೈ ಕರ್ನಾಟಕ. ನಂತರ ಭೀಮಗೌಡ ಪಾಟೀಲ್ ಅವರಿಂದ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಲಕ್ಷ್ಮಣ ಪೊಂಗೌಡ ಪಾಟೀಲ್ ಅವರಿಂದ ನೋಡ್ರಪ್ಪ ಅಲ್ಲಿ ಹಿಡ್ಕೊ ಇದನ್ನ ಹಿಡ್ಕೊ ಅಲ್ಲಿ ಮಲಾರ್ಪಣೆ ಮಲಾರ್ಪಣೆ ಕಾಯುವನು ಪಾವನು ಮಾಡಿದ ರಾಯ ಪೂರ್ವಾಚಾರ್ಯ ಸಂಗಣ ಬಸವ ಶರಣಾರ್ಥಿ. ಪ್ರಥಮದಲ್ಲಿ ನನ್ನ ಆರಾಧ್ಯ ದೇವನಾಗಿರ್ತಕ್ಕಂಥ ಜಗದ್ಗುರು ದುರ್ದುಂಡೇಶ್ವರ ಶಿವಯೋಗಿಗಳನ್ನ ಎನ್ನ ಅಂತರಾತ್ಮದಲ್ಲಿ ಧ್ಯಾನಿಸುತ್ತಾ ಪೂಜಿಸುತ್ತಾ, ಅದೇ ಪ್ರಕಾರ ನಿಡಸೋಸ ಶ್ರೀಮಠದ ಜಗದ್ಗುರುಗಳಾಗಿರ್ತಕ್ಕಂಥ ಮಾ ಸನ್ನಿಧಿಯವರೆಗಿರ್ತಕ್ಕಂಥ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಅಪ್ಪಾಜಿಯವರನ್ನು ಕೂಡ ಎನ್ನ ಅಂತರಾತ್ಮದಲ್ಲಿ ಧ್ಯಾನಿಸುತ್ತಾ ಪೂಜಿಸುತ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಮಳೆ ಬರಲಾರದ ಹಾಗೆ ತನ್ನೂರಿನ ಕಂದಮ್ಮ ಬಂದಿದಾನ. ತನ್ನೂರಿನ ಕಂದಮ್ಮನ ಕಾರ್ಯಕ್ರಮ ವಿಶೇಷವಾಗಿ ನಡಿಬೇಕು ಅಂತ ಅನ್ಕೊಂಡು ಊರ ಗ್ರಾಮ ದೇವತೆಯಾಗಿರ್ತಕ್ಕಂಥ ಜಗನ್ಮಾತೆ ಭಾವೇಶ್ವರಿಯ ಕರ್ತೃಗತಿಗೆ ಮನ್ನಿಸುತ್ತಾ, ಅದೇ ಪ್ರಕಾರ ನಂದಿ ಕುರುಳಿಗೂ ಉಮರಾಣಿಗೂ ತಾಯಿ ಮಗನ ಸಂಬಂಧ ಅನ್ನೋ ತರ ನಂದಿ ಕುರುಳಿಯ ಪೂಜ್ಯರು ದಯಮಾಡಿಸಿದ್ದಾರೆ. ಮಾತೃಹೃದಯಗಳಾಗಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯವನ್ನು ಹೊಂದಿರತಕ್ಕಂಥ ಪರಮ ಪೂಜ್ಯ ನಂದಿ ಕುರುಳಿಯ ವೀರಭದ್ರಪ್ಪಂಗಳು ದೀರ್ಘ ಪ್ರಣಾಮದ ನರಗಳನ್ನು ಸಲ್ಲಿಸಿ ಮಾಡಿಸಿರತಕ್ಕಂಥ ಸೈನಿಕರಿಗೆ ವಿಶೇಷವಾಗಿ ತಮ್ಮ ಅನುಭವಗಳನ್ನೆಲ್ಲನೂ ಹಂಚಿಕೊಂಡು ಅದರ ಜೊತೆಗೆ ನಿವೃತ್ತರಾಗಿರ್ತಕ್ಕಂಥ ಸೈನಿಕರು ಈಗ ನಿವೃತ್ತಿ ಆಗ್ತಕ್ಕಂಥ ಸೈನಿಕರ ಸತ್ಕಾರ ಮಾಡಿ ಹೋಗ್ಬೇಕು ಅಂತ ಬಂದಿರತಕ್ಕಂಥ ಆ ಸೈನಿಕರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಗ್ರಾಮ ಪಂಚಾಯಿತಿಯವರಾಗಿರಬಹುದು ಅಥವಾ ಈ ಊರಿನ ಮುಖಂಡರಾಗಿರ್ಬೋದು, ಅವರಿವರೆನ್ನದ ಎಲ್ಲರಿಗೂ ಕೂಡ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿ ಬಂಧುಗಳು, ಶರಣಾರ್ಥಿ. ಗಡಬಡಿಸಕತ್ತಿರ್ಬೇಕು, ಹೋಗಾಕಲ್ಲ, 1-2 ತಾಸು ಮಾತಾಡ್ಬೇಕಂತ ಮಾಡಿ ಅಪ್ಪವ್ರು ಹೇಳ್ಯಾರ. ಈಗ ಗಟ್ಟಿಯಾಗಿ ಬಂದು ನಾನು ಪ್ರಸಾದ ಮಾಡಿ ನೀವು ಗಟ್ಟಿಯಾಗಿ ಬಂದಿರಿ ತಗೊಂಡು ಬಿಟ್ಟು 1-2 ತಾಸು ಅಂತಂದಾರ. ಏನಿಲ್ಲ ಶರಣ ಬಂಧುಗಳೇ, ವಿಶೇಷವಾಗಿರ್ತಕ್ಕಂಥ
ದೇವಿಯಾಗಿರ್ತಕ್ಕಂಥ ರಾಜ್ಯರಾಜೇಶ್ವರಿಯ ಜೊತೆಗೆ ಭಾರತಾಂಬೆ, ಈ ಭಾರತಾಂಬೆಯ ಸೇವೆಯನ್ನು 24 ವರ್ಷಗಳ ಕಾಲ ಸೇವೆ ಎಲ್ಲನೂ ಗಡಿ ಭಾಗದಲ್ಲಿ ಕಾಯೋದ್ರ ಜೊತೆಗೆ ಎಲ್ಲಾ ಕಡೆನಾಗಿನೂ ವಿಶೇಷವಾಗಿ ಕಷ್ಟ ನಷ್ಟಗಳನ್ನು ಉಂಡು ಒಬ್ಬ ಸೈನಿಕ ನಿವೃತ್ತನಾಗಬೇಕಾದ್ರೆ ಎಲ್ಲರೂ ಊರಿನ ಮುಖಂಡರು, ಗೆಳೆಯರ ಬಳಗ ಎಲ್ಲರೂ ಸೇರ್ಕೊಂಡು ಏನಪ್ಪಾ ಅಂತಂದ್ರೆ ನಿವೃತ್ತಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಯಾವ ಸೈನ್ಯದ ಒಂದು ಬೀಳ್ಕೊಟ್ಟಿರ್ತಕ್ಕಂಥ ಸೈನಿಕರನ್ನು ಬಿಟ್ಟು ಗ್ರಾಮಕ್ಕೆ ಪ್ರವೇಶ ಮಾಡಿದಾಗ ಅತಿ ಆನಂದದಿಂದ ಅವನು ಸ್ವಾಗತಿಸಬೇಕು ಅಂತ ಅನ್ಕೊಂಡು ಎಲ್ಲರೂ ಪ್ರೀತಿಯಿಂದ ಸಾಗಿಸ್ತಿರಲ್ಲ. ಇದು ಬಹಳ ವಿಶೇಷ ಶರಣ ಬಂಧುಗಳೇ, ಬಹಳ ವಿಶೇಷ. ಯಾಕಂತಂದ್ರೆ ಮಿಲಿಟರಿಯಲ್ಲಿ ಹೆಂಗದ ಅಂತಂದ್ರೆ ಒಂದು ರಾಜಕಾರಣಿ ಇಲ್ಲ, ಜಾತಿ ಮತ ಇಲ್ಲ. ಅಲ್ಲಿ ಏನದಪ್ಪ ಅಂತಂದ್ರೆ ಮಿಲಿಟರಿ ಒಳಗೆ ಇರೋದು ಒಂದೇ, ನಾವೆಲ್ಲರೂ ಒಂದೇ, ಭಾರತಾಂಬೆಯ ಮಕ್ಕಳು, ನಾವೆಲ್ಲರೂ ಸೈನಿಕರು, ದೇಶ ಕಾಯುವ ಸೇವಾ ಕರ್ತರು ಅಂತಕ್ಕಂಥವ್ರು ಮಿಲಿಟರಿ ಮ್ಯಾನ್ಗಳು. ಇವರೆಲ್ಲರೂ ಯೋಧರು. ಯೋಧ ಇದರೊಳಗೆ ಎಂತ ವಿಶೇಷತೆ ಇದೆ ಅಂತಂದ್ರೆ ಶರಣ ಬಂಧುಗಳೇ, ವಿಶೇಷವಾಗಿ ಗಡಿ ಅವ್ರ ಕಾಯ್ತಿರ್ಕಿಲ್ಲ ಅಂದ್ರೆ ನಾವಿಲ್ಲೇನ ನಿಲ್ತಿರ್ಕಿಲ್ಲಿ. ಅದಕ್ಕೆ ಹೇಳ್ತಾರ ವಿಶೇಷವಾಗಿರ್ತಕ್ಕಂಥದ್ದೇನಪ್ಪ ಅಂತಂದ್ರೆ ಒಂದೇ ಒಂದು ವಿಶೇಷವಾದ ಚಿಂತನೆ ಅಂತಂದ್ರೆ, ಯಾವ ನಮ್ಮ ಭಾರತ ದೇಶದಲ್ಲಿ ಇವರವರು ಇಬ್ಬರೇ ಜನ ಅವರು ಅದ್ಭುತವಾದವರು ಯಾರಾದ್ರೂ ಇದ್ರೆ ಒಬ್ಬ ರೈತ, ಎರಡನೆಯ ಸೈನಿಕ ಅನ್ನೋದು ಮಾತ್ರ ಕಲ್ಪನೆ ಇಟ್ಕೋಬೇಕು ನಾವು. ಇದು ವಿಶೇಷವಾಗಿ ಈ ಒಂದು ನಮ್ಮ ಉಮರಾಣಿ ಗ್ರಾಮಕ್ಕೆ ಅಜಿತ್ ಮಗದುಮನಿಂದ ಪಾಯಾಭರಣ ಚಾಲು ಆಯ್ತು, ಅಡಿಗೆಲು ಚಾಲು ಆಯ್ತು. ಇದು ಯಾವ ಅಡಿಗೆಲು ಚಾಲು ಆತಪ್ಪ ಅಂತ ಒಬ್ಬ ಸೈನಿಕ ನಿವೃತ್ತನಾಗಿ ಬಂದಿರತಕ್ಕಂಥ ಸೈನಿಕನಿಗೆ ಯಾವ ತೆರನಾದ ಸತ್ಕಾರಗಳನ್ನ ಮಾಡಿ ಅವರಿಗೆ ತಾಯಿಯ ಸೇವೆ ಮಾಡಿ ಬಂದಂತವ್ರು ಹುಮ್ಮಸ್ಸಾದ ಸೇವೆ ಸಲ್ಲಿಸಿದ್ರಲ್ಲ, ಇಂಥ ಹೆಮ್ಮೆ ಮಾತು ಎಲ್ಲಾರು ಸಿಗುತ್ತದೇನು? ಎರಡನೇ ಅಡಿಗಲ್ಲು ಚಾಲು ಆಯ್ತು. ಇದು ಎರಡನೇ ಅಡಿಗಲ್ಲ, ವರ್ಷ ಒಬ್ಬ ರಿಟೈರ್ಡ್ ಆಗ್ತಿರಬೇಕು, ಒಬ್ಬನಿಂದ 10 ಜನ ಮಿಲಿಟರಿ ಹೋಗ್ತಿರ್ಬೇಕು, 10 ಜನ ಹೋಗ್ತಿರಬೇಕು. ಅವಾಗ ನಮ್ಮ ಮಾತ್ರ ತಾಯಿ ಏನದಾಳ, ಮಾತೃಭಾಷೆಯಾಗಿರ್ತಕ್ಕಂಥ ಹಿಂದಿ ಏನದ, ಈ ಹಿಂದಿ ದೇಶದಲ್ಲಿ ಆಯಾ ಪ್ರದೇಶದಲ್ಲಿ ಆಯಾ ರಾಜ್ಯದಲ್ಲಿ ಆಯಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ತಗೊಂಡು ತನ್ನ ಮಡಿಲ ಒಳಗೆ ಹಾಕೊಂಡ ದೇಶ ರಕ್ಷಣೆ ಮಾಡತಕ್ಕಂಥ ಶಕ್ತಿಯನ್ನ ಅದು ಯಾರ್ಯಾರು ಕೊಡ್ತಿದ್ರ ಅದು ಯೋಧರಿಗೆ ಮಾತ್ರ. ನೆನಪಿಟ್ಟುಕೊಂಡು ಶರಣ ಬಂಧುಗಳು, ಯೋಧರಿಗೆ ಮಾತ್ರ. ಅದಕ್ಕಾಗಿ ಅದ್ರ ಜೊತೆಗೆ ಇನ್ನೊಂದು ಜೀವ ನಿಮ್ಮ ಒಂದು ಊರಿಗೆ ಬಹಳ ಅದ್ಭುತ ಇರ್ತಕ್ಕಂಥದ್ದು ಯಾರು ಇದ್ರ ಅದು ನಂದಿಕುರುಳಿ ಪಂಚಲಿಂಗೇಶ್ವರ ಮಠದ ನಂದಿಕುರುಳಿ ಪೂಜ್ಯರು. ಅದ್ರ ಜೊತೆಗೆ ನೀವೆಲ್ಲ ಅಡಿಶಿರಿ ಅವರಾಗಿರ್ಬೋದು, ಈಗ ಇಲ್ಲಿ ಇರ್ತಕ್ಕಂಥ ತಾವೆಲ್ಲರೂ ಆಗಿರ್ಬೋದು, ಎಲ್ಲರೂ ಹಿರಿಕರು ನೀವೆಲ್ಲರೂ ಯಾರನ್ನ ಹೆಚ್ಚು ಕಂಡಿರಿ ಅಂತಂದ್ರೆ ಗಂಗಾಧರ ಮಹಾಸ್ವಾಮಿಗಳು ಅಂದ್ರೆ ಸಾಕು ತನ್ನ ಹೊಡೆಯುವಂತವ್ರು ನೀವೆಲ್ಲ. ಸಾಕ್ಷಾತ್ ಭಾವೇಶ್ವರಿ ದೇವಿ ಜೋಡಿ ಮಾತಾಡಿದಂತ ಮಹಾತ್ಮ ನಿಮ್ಮ ಊರಾಗಿದ್ದು ವಾಸ ಮಾಡಿ ಹೋಗ್ಯಾರ. ಯಾರಪ್ಪ ಅಂತಂದ್ರೆ ಅವರೇ ಗಂಗಾಧರ ಮಹಾಸ್ವಾಮಿಗಳು. ಇಲ್ಲೇ ಭಾವೇಶ್ವರಿ ಗುಡಿ ಒಳಗೆ ಇಚ್ಕಡೆ ಸೈಡ್ ಫೋಟೋ ಹಾಕ್ಯಾರ ನೋಡ್ಬೇಕಾರೆ. ನಿಮ್ಮದು ಹೆಂಗ ನೆಂಟಸ್ತದ ಅಂತಂದ್ರೆ ಒಬ್ಬ ಜಂಗಮ ದಾರಿಯಾಗಿರ್ತಕ್ಕಂಥ ಕಾವಿ ದಾರಿಯ ಜೊತೆಗೆ ಪ್ರೇಮ ಸಂಬಂಧ ಹೆಂಗದ ಅಂತಂದ್ರೆ ಗುರು ಶಿಷ್ಯರ ಸಂಬಂಧದ ಜೊತೆಗೆ ವಿಶೇಷ ಇನ್ನೊಂದು ನಿಮ್ಮಲ್ಲಿ ಏನು ಉಂಬರಾಣಿ ಒಳಗದ ಅಂತಂದ್ರೆ ಯೋಧರಿರೋ ಯೋಗ ಅದ್ಭುತ ಅಂತ. ಅದರ ಜೊತೆಗೆ ನೀವು ಇನ್ನೂ ಹೆಮ್ಮೆಯ ಗಳಿಕೆಯ ವಿಚಾರಗಳನ್ನು ಮಾಡಬೇಕು. ಮನೆಗೂ ಹೇಳಿದ್ರು, ನಿವೃತ್ತರಾಗಿರ್ತಕ್ಕಂಥ ಯೋಧರು ಹೇಳಿದ್ರು, ಮಾಜಿ ಸೈನಿಕರು ಹೇಳಿದ್ರು, ಮನೆಗೆ ಒಬ್ಬ ಸೈನಿಕನಾಗಬೇಕು. ನಿಜ, ಸೈನಿಕನಲ್ಲಿರದ ಸುಖ ಬೇರೆ ಎಲ್ಲೂ ಇಲ್ಲ. ಅದು ಸುಖ ಸಿಗೋದು ಎಲ್ಲಂತಂದ್ರೆ ಒಬ್ಬ ಸನ್ಯಾಸಿ ಹತ್ರ ಸುಖ ಸಿಗುತ್ತದೆ, ಅದು ಬಿಟ್ಟ ದೇಶ ಕಾಯೋ ಯೋಧನಲ್ಲಿ ಸಿಗುತ್ತದೆ ಮತ್ತು ಯೋಗಿಯಲ್ಲಿ ಸಿಗುತ್ತದೆ. ಆ ಯೋಧ ಬೇರೆ ಯಾರು ಅಲ್ಲ. ಅದಕ್ಕೆ ಹೇಳಿದ್ರು ಮಿಲಿಟರಿ ಜಾಗದಾಗ ಹೋದ್ವಿ ಅಂತಂದ್ರೆ ಮಿಲಿಟರಿ ಜಾಗದಾಗ ಸಿಗೋದು ಒಂದೇ ಮಾತು ಏನಪ್ಪಾ ಅಂತಂದ್ರೆ ಏಕಮೇವ ಜಯತೆ ಅನ್ನೋ ಹಂಗ ಧರ್ಮ ಒಂದೇ. ಅಲ್ಲಿರೋ ಧರ್ಮ ಯಾವುದು ಅಂತಂದ್ರೆ ಸೈನಿಕ ಧರ್ಮ ಅನ್ನೋದು, ಅದು ಒಂದೇ ಧರ್ಮದ ಹೊರತಾಗಿ ಬೇರೆ ಏನೂ ಇಲ್ಲ. ಜಾತಿ ಮತ ಪಂಥ ಅಂತಕ್ಕಂಥದ್ದೇನೂ ಇಲ್ಲ. ಅವ್ರಿಗೆ ಹೇಳ್ತಾರೆ ಒಂದೇ, ಗುರಿ ಇಡು ನೀನು ಮುಂದೆ, ಹಿಂದೇನು ಬಂದರು ಎದಿ ತಟ್ಟು ನೀ ಮುಂದೆ, ಮುಂದೊಬ್ಬ ನಿನ್ನ ವೈರಿ ನಿಂತು ನಿನ್ನ ಗುಂಡ ಹಾಕಿದ್ರು ಸುದೆ ನೀವು ಅವ ಒಂದು ಗುಂಡು ಹೊಡೆದಾಗ ಭಾರತದ ತಾಯಿಯ ಮಗನಾಗಿ ಒಂದು ಗುಂಡ ಹೊಡೆದಾಗ ನೀ 10 ಗುಂಡು ಹೊಡೆಯುವಂತ ತಾಕತ್ತುಳ್ಳವನಿ ಆಗಂತ ಭಾರತಾಂಬೆಯ ಆಶೀರ್ವಾದದ. ಎಷ್ಟಿಲ್ಲ
ಸಿರಿಗನ್ನಡಂ ಅಂತ ಒಂದು ಚಾನೆಲ್ ಬರ್ತದೆ, ಅದ್ರೊಳಗೆ ನೋಡ್ರಿ ಯೋಧರು ಎಂತಂತ ಇವತ್ತಿಗ ನೋಡ್ರಿ ಆಶ್ಚರ್ಯ ಆಗ್ತೀರಿ. ಆದ್ರೆ ಸಾಯೋಣ ಬದುಕ್ಸೋದು ಏನಪ್ಪಾ ಅಂತಂದ್ರೆ ಮಿಲಿಟರಿ ಆಸ್ಪತ್ರೆ ಅಷ್ಟು ಜಾಗೃತದ ಅಂತ. ಒಂದು ಬ್ಯಾಕ್ಟೀರಿಯಾ ಸುದಕದ ಅಂಟ್ಕೋಬಾರ್ದು ಅನ್ನೋಂಗಟ್ಟು ವ್ಯವಸ್ಥೆ ಮಿಲಿಟರಿ ಎಲ್ಲದ. ಯಾಕಂದ್ರೆ ನಮ್ಮ ಶಿಶು ಮಕ್ಕಳೆಲ್ಲ ಕೆಲವೊಬ್ರು ಮಿಲಿಟರಿ ಬಹಳ ಹೋಗಿದ್ದಾರೆ. ಹಂಗಿಲ್ಲಿ ಉಂಬ್ರಾಣಿ ಒಳಗೆ ಏನಪ್ಪಾ ಅಂತಂದ್ರೆ ಅದ್ಭುತವಾದ ಯೋಧರ ನಾಡ ಆಗಬೇಕು ಈ ನಮ್ಮ ಉಂಬ್ರಾಣಿ. ಇದು 2ನೇ ಕಾರ್ಯಕ್ರಮ ಅಲ್ಲ, ಇನ್ನು 200ನೇ ಕಾರ್ಯಕ್ರಮ ಆಗುವಂತಂದ್ರೆ ತನ್ನ ಸಾನ್ನಿಧ್ಯದ ಒಳಗೆ ಇದ್ದುಕೊಂಡ ಈ ನಮೂನಿ ಬಿಸಿಲು ಬಿಡಾಕತ್ತದ ಅಂತ ಯಾರ ನಂಬಕ್ಕಾಕತ್ತೇನು ಹುಚ್ಚುಗಡ್ರ. ಅದಕ್ಕೆ ನಾ ಅನ್ನೋದೇನಂತಂದ್ರ ಭಾವೇಶ್ವರಿ ಎಷ್ಟು ಶಕ್ತಿವಂತ ಅದಾರಲ್ಲ ಅಷ್ಟ ಶಕ್ತಿವಂತರು ಉಂಬ್ರಾಣಿ ಜನಾನು ನೀವು ಹಂಗದೀರಿ. ಯಾಕೆ ಉಂಬ್ರಾಣಿ ಜನ ನೀವು ಹಂಗದೀರಿ ಅಂತಂದ್ರೆ ಅಕ್ಕಿ ಮ್ಯಾಗ ಭಕ್ತಿ ಇಟ್ಟಿದಿರಿ, ಜಂಗಮನ ಮ್ಯಾಗ ಭಕ್ತಿ ಇಟ್ಟಿದಿರಿ, ಯೋಧರ ಮ್ಯಾಗ ಭಕ್ತಿ ಇಟ್ಟಿದಿರಿ. ಯೋಧರನ್ನ ಸತ್ಕರಿಸುವಂತ ಗುಣ ನಿಮ್ಮಲ್ಲದ. ಆ ಗುಣಕ್ಕಾಗಿ ಇವತ್ತೇನಾಗಿದಪ್ಪ ಅಂತಾರೆ ಪರಮಾತ್ಮನು ಮಳಿ ತಡ್ಕೊಂಡು ನಿಂತಾನಂತಂದ್ರೆ ಇದು ಎಂತ ಅದ್ಭುತ ಶರಣ ಬಂಧುಗಳೇ. ಅದಕ್ಕಾಗಿ ತಾವೆಲ್ಲರೂ ತಾಯಿಂದ್ರ ಇಷ್ಟೇ ಸಂಕಲ್ಪ ಮಾಡಬೇಕು, ಶರಣರು ಇಷ್ಟೇ ಸಂಕಲ್ಪ ಮಾಡಬೇಕು. ಎಂದು ಹುಟ್ಟತಕ್ಕಂಥ ಮಗನು ವಿಶೇಷ ಇನ್ನಿಂದಿರತಕ್ಕಂಥ ಮಗನು ಅವನಿಗೆ ಹುಮ್ಮಸ್ಸು ತುಂಬಿ ಭಾರತಾಂಬೆಯ ಸೇವೆ ಮಾಡತಕ್ಕಂಥ ವ್ಯವಸ್ಥೆಯನ್ನ ತಾವೆಲ್ಲರೂ ಬೋಧಿಸಬೇಕು, ತಾವೆಲ್ಲರೂ ಹೇಳಬೇಕು. ಹೇಳಿದ್ರೆ ಮಾತ್ರ ಮನೆ ಮನೆಗೆ ಒಬ್ಬ ಯೋಧ ಆದ ಅಂತಂದ್ರೆ ನಮ್ಮ ಭಾರತಾಂಬೆಯ ರಕ್ಷಣೆ ಮಾಡೋದು ಬಹಳ ಅದ್ಭುತ ಇರತಕ್ಕಂಥ ಒಂದು ಸ್ಥಿತಿ. ಇನ್ನು ಮಾತಾಡಬೇಕಂತಕ್ಕಂಥದ್ದಿತ್ತು, ಆದ್ರೂ ಕೂಡ ಪೂಜ್ಯರು ಅವರು ಮುಂದೆ ಕಾರ್ಯಕ್ರಮ ಇರುತ್ತೆ ತರಳಬೇಕಾಗಿರ್ತಕ್ಕಂಥದ್ದಿರತ್ತ. ಅದ್ರ ಜೊತೆಗೆ ಇನ್ನೊಂದೇನು ಸಮಯ ಭಾಳ ಆಗ್ಯದ. ನಿಮಗೆಲ್ಲ ಹೆಂಗಾಗ್ಯದ ಅಂತಂದ್ರೆ ಮೈಕ್ ಸಿಕ್ ಸ್ವಾಮಿಗಳಿಗಂತ ಮಾತು ಬಿಡಂಗಿಲ್ಲ ಅನ್ನೋಂಗೆ ನಿಮ್ಗೆ ಗೊತ್ತಿರ್ತಿರ್ತದ. ಅದಕ್ಕಾಗಿ ನಾವೇನು ಬಿಡ್ತೀವಿ ಮಾತು ಬಿಡಂಗಿಲ್ಲ ಅಂತಂಗಲ್ಲ, ಇನ್ನೊಂದು ತಾಸು ಮಾತಾಡ್ತೀವಿ. ಮಾತಾಡೋಣ ಬೇಡ, ಮೊದಲು ಮುಗಿಸ್ ಸ್ವಾಮಿ ನೀ ಮೊದಲು ಮುಗಿಸ್ ಹೋಗ್ನಿ ಅಂತ. ಏನಿಲ್ಲ ಇನ್ನೊಂದು 2 ತಾಸು ಅಪ್ಪವರು ಮಾತಾಡೋರ್ದಾರ ಸನ್ನಿಧಿಯವರು. ಅದಕ್ಕಾಗಿ ದಯಮಾಡಿ ತಾವೆಲ್ಲರೂ ಎಷ್ಟು ದೇಶದ ಕಡೆ ಗಮನ ಕೊಟ್ಟಿದಿರೋ, ಎಷ್ಟೊಂದು ಸೈನಿಕರಿಗೆ ಗಮನ ಕೊಡ್ತಿರೋ, ಅದೇ ತರ ರೈತೈಕಿ ಮಾಡಕೊಂಡು ಒಬ್ಬೊಬ್ರು ಗಮನ ಕೊಡ್ರಿ. ಇವತ್ತು ಒಂದೊಂದು ಕಡೆ ಹೆಣ್ಣು ಕೇಳಕ್ ಹೋದ್ರೆ ಇದು ಒಂದು ಹೇಳ್ಬಿಡ್ತೀನಿ ನಾನು, ಒಂದೊಂದು ಕಡೆ ಹೆಣ್ಣು ಕೇಳಕ್ ಹೋದ್ರೆ ಏನತ್ತಾರಪ್ಪ ಅಂತಂದ್ರೆ ನೌಕರಿ ಐತೇನಂತ. ನಮ್ಮ ಭಾರತ ಸ್ಥಿತಿ ಹೆಂಗಾಗಿದೆ ಅಂದ್ರೆ ನೌಕರಿ ಐತೇನಂತ. ಏನ್ ನೌಕರಿ? ಮಿಲಿಟ್ರಿ. ಅವಾಗ ಮಿಲಿಟ್ರಿ ಅಂದ್ರೆ ಹೂ ಅಣ್ತಿದ್ರೆ, ಈಗ ಮಿಲಿಟ್ರಿ ಅಂದ್ರೆ ಇಲ್ವಾ ನಾವು ಕೊಡಂಗಿಲ್ವತ್ತ ನಮ್ಮ ಮಗಳು ಮೊದಲೇ. ಈಗ ನಮಗೇನು ಕೊಡಕ್ಕಂಗಿಲ್ವ, ಅತ್ತ ಹೋಗವ ಈ ಕಿತ್ತರಕ್ಕೆ ಎಲ್ಲಿ ಬ್ಯಾಡ ನಮ್ಗೆ ಅತ್ತಾವಿಗಲ್ಲ. ಅದ್ರ ಜೊತೆಗೆ ಇನ್ನೊಂದು ಏನು ಮಾಡಿದಿರಿ ಅಂತಂದ್ರೆ ನೀವು ತಾಯಂದ್ರ ದಯಮಾಡಿ ಶರಣರಾಗಲಿ ತಾಯಂದ್ರಾಗಿರಿ ತಾವು ತಪ್ಪು ಕಲ್ಪನೆ ಏನು ಮಾಡಿದಿರಿ, ಮಕ್ಕಳಿಗೆ ಏನು ತಪ್ಪು ಕಲ್ಪನೆ ಕೊಡ್ತಾ ಇದ್ದೀರಿ ಅಂತಂದ್ರೆ ನೌಕರಿ ನೌಕರಿ ಅಂತ ಅವ್ರ ತಿಲ್ಲಾಗ ನೀವೇ ಮೊದಲು ತುಂಬಿರ್ತೀರಿ. ಅವು ಯಾವರ ಚಲೋ ಮಣಿತನ ಬಂದು ಹೊಲಮಣಿ ಶೇತಿ ಮಾಡೋ ಬಂದು ನೀವೇನಂತೀರಿ ಗೊತ್ತೇನ, ನೀವು ಮೊದಲು ಕಲಿಸಿರ್ತೀರಿ ಯಾವ ನನಗೇನು ಆಗಂಗಿಲ್ವಾ, ನನಗೆ ನಿಗೋದಿಲ್ಲ, ನಾನು ನೌಕರಿಯನ್ನ ಮಾಡ್ಕೊಳಕ್ಕೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಬ್ಬ ರೈತನಲ್ಲಿ ಇರ್ತಕ್ಕಂಥ ಸಾಮರ್ಥ್ಯವು ಬಹಳ ಅದ್ಭುತದ. ಆ ರೈತ ಬೆಳಿತಕ್ಕಂಥ ಬೆಳೆಯನ್ನೇ ನೌಕರಿ ಮಾಡೋನು ತಿನ್ನೋದನ ಇಲ್ಲ ಅಂತಲ್ಲ. ಆದಷ್ಟು ಮಾತಿಗೆ ರೈತನಲ್ಲಿರ್ತಕ್ಕ ಅವ್ನು ನೋಡ್ಬೇಕಾದ್ರೆ ನೌಕರಿ ಅವ್ರು ಹೆಂಗದ ಅಂತಂದ್ರೆ ಒಬ್ಬ ಬ್ಯಾಂಕ್ ಆಫೀಸರ್ ಅದಾನ ಅಂತಂದ್ರೆ ಅವ್ ಹರಿವತ್ತಾದ್ರೆ ಸಂಜಿಕ ಬರಾವ್. ಇವು ಮೊಬೈಲ್ ಜೋಡನ ಗುದ್ದಾಡ್ಕೊತ್ಕೊಂಡವ್ರು ಇವೆಲ್ಲ ಹೆಂಗಂದ್ರೆ ಮಾತಾಡ್ಕೊತ ಯಾರು ಇರುದಿಲ್ಲ ಏನು ಇರುದಿಲ್ಲ. ಹಂಗ ಒಬ್ಬ ಸೇತಿ ಮಾಡ್ತಕ್ಕಂಥವನು ಹರಿವತ್ತು ದುಡ್ದಾನ 1 ತಾಸು ದುಡಕ್ ಹೋಗ್ಯಾನಂದ್ರೆ ಅವ್ ಆಗಿನಾಗ ಮನೆಗೆ ಬಂದಿರ್ತಾನೆ, ಕಣ್ಣು ಮುಂದಿರ್ತಾನ. ಇದನ್ನ ಯಾಕೆ ನಾ ಹೇಳತ್ತೀನಿ, ಮಿಲಿಟ್ರಿ ಕಳಿಸ್ಬೇಡ್ರಿ ಅಂತ ಅಲ್ಲ, ಮತ್ ಕಳಿಸ್ಲಾರ್ದ ಕೂತಿರಿ ನೀವು. ಹಂಗಲ್ಲ, ಮಿಲಿಟ್ರಿ ಕಳಿಸ್ರಿ. ಮಿಲಿಟ್ರಿ ಕಳಿಸ್ಬೇಕು ಹೆಂಗಪ್ಪ ಅಂತಂದ್ರೆ ಯಪ್ಪ ಹೆಂಗದ ಅಂತಂದ್ರೆ ನಮ್ಮ ಭಾರತ ದೇಶದ ಭಾರತಾಂಬೆಯನ್ನ ಕಾಯೋದ್ರ ಜೊತೆಗೆ, ನಮ್ಮ ಗಡಿನಾಡನ್ನ ಕಾಯೋದ್ರ ಜೊತೆಗೆ, ಊರನ್ನ ಕಾಯೋದ್ರ ಜೊತೆಗೆ, ದೇಶವನ್ನ ನಾಡನ್ನ ಕಾಯೋದ್ರ ಜೊತೆಗೆ ಎಲ್ಲವನ್ನು ಸಮರ್ಥ ಉಳ್ಳವನ್ನ ನೀನ್ ಆಗಬೇಕು. ಮಗದುಮ ಅಜಿತ್ ಹೆಂಗ್ ಕಾರ್ಯಕ್ರಮ ಮಾಡ್ಕೊಂಡು ಹಂಗಾಗಬೇಕು, ಯಾವ ಪಾಟೀಲ್ ಬಿಂಸಿ ಹೆಂಗ್ ಕಾರ್ಯಕ್ರಮ ಮಾಡ್ಕೊಂಡು ಹಂಗಾಗಬೇಕು. ಅಂತ ಕಾರ್ಯಕ್ರಮ ಆಗೋಂಗ ಮಗನೇ ನೀ ಯೋಧ ಆಗುವಂತ ಅನುಗ್ರಹಿಸ್ರು ಪುಣ್ಯಾತ್ಮರ. ಅದು ಬಹಳ ಮುಖ್ಯ. ಅದು ಮೊದಲು ಮಾಡ್ರಿ, ಅದನ್ನ ಮಾಡಿದ್ರೆ ಬಹಳ ಒಳ್ಳೇದಾಗತ್ತೆ. ಅದಕ್ಕಾಗಿ ಸದಾ ಕಾಲ ಯಾವತ್ತು ನಿಮಗೆಲ್ಲ ಗೊತ್ತದ, ಮಹಾಪೂಜ್ಯರ ಬಗ್ಗೆ ನಿಮಗೆಲ್ಲ ಗೊತ್ತದ. ನಾನು ಹೆಗ್ಗಳಿಕೆ ಮಾತು ಹೇಳಬೇಕಾದದ್ದಿಲ್ಲ. ಇಲ್ಲಿ ಒಂದೇ ಮಾತು ಹೇಳ್ತೀನಿ, ಏನಪ್ಪಾ ಅಂತಂದ್ರೆ ಎಂತ ಹುಟ್ಟು ಜೀವನ ಕಡ್ಯಾಕ ಬಂದ್ರು ಪರಮಪೂಜ್ಯರ ಪಾದೋದಕವನ್ನು ತಗೊಂಡು, ಬಹುಶಃ ಕೆಲವರು ಗೊತ್ತಿಲ್ಲ, ಪರಮಪೂಜ್ಯರು ಅಲ್ಲಿ ರಾಮಲಿಂಗೇಶ್ವರ ಗುಡಿಗೆ ಬಂದಾಗ ಹಬ್ಜನ ಬಾಳಿದ್ದು. ಅಲ್ಲಿ ಹಬ್ಜನ ಇದ್ದಾಗ ಕೆಲವೊಬ್ರು ಈ ಯುವಕರಿಗೆ ಹೇಳ್ರಿ ಗೊತ್ತಾಗಿಲ್ಲ, ಇದನ್ನ ಹೇಳ್ತಾ ಸ್ವಾಮಿ ಅತ್ತಾರ. ಏ ಪುಣ್ಯಾತ್ಮರ, ಕಾವಿಯಲ್ಲಿ ಇರೋ ಶಕ್ತಿ ಎಂತದ್ದದ ಅಂತಂದ್ರ ಸೂರ್ಯನ ಶಕ್ತಿ ಇದ್ದಂಗ. ಸೂರ್ಯ ಹೆಂಗ ಬೆಂಕಿ ಉರಿತೈತಲ್ಲ, ಬೆಂಕಿ ಉರ್ಕೋತ ಹೋತಂತಂದ್ರ ಬೆಂಕಿ ಐತಿ ದಗ ದಗ ಹತ್ತದ. ಹಂಗ ಕಾವಿ ಒಳಗೆ ಸಂಗೀತ ಒಳಗೆ ಶಕ್ತಿ ಇದೆ. ಅಲ್ಲಿ ಏನಪ್ಪಾ ಅಂತಂದ್ರೆ ಪರಮಪೂಜ್ಯರ ಪಾದಪೂಜೆ ನಡೆದಿತ್ತು. ಎಲ್ಲಾ ಹಿರಿಯರೆಲ್ಲ ಕುಡ್ಕೊಂಡ್ ಅಪ್ಪ ಜೇನು ಎದ್ದು ಕಡ್ಯಾಕತ್ತಾವ ಅಂತ ಹೇಳಿದಾಗ
ಪರಮಪೂಜ್ಯರ ಪಾದಪೂಜೆ ನಡೆಯೋ ಸಮಯದೊಳಗೆ ಏನಾತಪ್ಪ ಅಂತಂದ್ರೆ ಆ ಪಾದೋದಕವನ್ನು ತಗೋರು ಹೋಗಿ ಹೊಡೆಯೋಗ್ರಿ ರಾಮಲಿಂಗಪ್ಪ ಎಲ್ಲ ಹೋಗ್ರಿ ಅಂದಾಗ ಅವ್ರ ಪಾದೋದಕ ಅಂದ್ರೆ ಗೊತ್ತಾಕತ್ತಿಲ್ಲ, ಅವು ಗೊತ್ತಿಲ್ಲ ನಿಮಗೆಲ್ಲ. ಭಾಳ ಒಂದು ತಿಂಗಳಗಟ್ಟೆ ಪ್ರವಚನ ಕೇಳಿದಿರ್ಕವೆ, ಒಂದು ತಿಂಗಳಗಟ್ಲೆ ಕೇಳಿರಿ ಪಾದೋದಕ ಅಂದ್ರೆ ಏನಕ್ಕೆ ಗೊತ್ತಿಲ್ಲ. ವಿಭೂತಿ ಹಚ್ಕೊಂಡ್ರೆ ವಾಲ್ಯ ಅತ್ತಾವ. ಇವೆಲ್ಲರ ಬಸ್ ಎಲ್ಲಿ ಹೋಗಿದ್ದು ಅಂದ್ರೆ ಬೋರ್ಡ್ ಎಲ್ಲಿ ಹೋಗಿತ್ತು ಗೊತ್ತಿಲ್ಲ, ಯಾವ ಈ ಬಸ್ ಎಲ್ಲಿ ಹೋಗಿತ್ತೋ ಎಲ್ಲೂ ಗೊತ್ತಿಲ್ಲ ನಂಗೆ. ಬಸ್ ಅಂದ್ರೆ ಏನ ಹೊಂಟದಪ್ಪ ಅಂತಕ್ಕಂಥ ಆ ಪಾದೋದಕವನ್ನ ತಗೊಂಡು ಏನಪ್ಪಾ ಅಂತ ಸ್ವಲ್ಪ ಹೊಡೆಯೋರು ಅಂದಾಗ ಕಡಿಯು ಜೇನು ಯಾವ್ಯಾವ ಇದ್ದಿಲ್ಲ, ಕಡಿ ಜೋಣಿಸದಕ್ಕಿದ್ದಲ್ಲಿ ತಾವ ಜೇನೆಲ್ಲ ಬಿಟ್ಟು ಬಿದ್ದಿದೆ ನಿಮ್ಮ ರಾಮಲಿಂಗನ ಗುಡಿ ಒಳಗೆ. ಅಂತ ಪವಾಡ ಪುರುಷ ನಿಮ್ಮ ಊರ ಮ್ಯಾಗ ಗಮನದ. ಗಂಗಾಧರಪ್ಪ ಏನು ಪವಾಡ ಮಾಡಿಲ್ರಿ ಹುಚ್ಚುಗೌಡ್ರ? ಗಂಗಾಧರಪ್ಪ ಗೌಡ್ರ ಹೊಲದಾಗ ಇದ್ದುಕೊಂಡು ಏನು ಮಾಡಿಲ್ಲ, ಎಂತ ಅದ್ಭುತ ರಾಮಗೌಡ್ರ ಹೊಲದಾಗ ಇದ್ದಲ್ಲಿ. ಅದು ವಿಶೇಷ. ಅದಕ್ಕಾಗಿ ನಿಮ್ಮ ಉಂಬ್ರಾಣಿ ಅವ್ರು ಇಟ್ಟು ಹೆಸರದೈತಿಲ್ಲ ನಿಮ್ಮದ, ಭಾಳ ವಿಶೇಷ ಹೆಸರದ. ಉಂಬ್ರಾಣಿ ಅವರು ಒಬ್ರು ಹಾರುಗೆರೆಗೆದಾರ ಗೊತ್ತಿರ್ಬೇಕು ಪಾಟೀಲ್ರ. ಅವ್ರು ಇವತ್ತಿಗೂ ನಿಡಸೋಶಿ ಪರಮ ಪೂಜ್ಯರ ಮಠಕ್ಕೆ ಪ್ರತಿ ವರ್ಷ 200 ಪೆಂಟಿ 500 ಪೆಂಟಿ ಬೆಲ್ಲ ಕಳಿಸ್ತಾರ ಅವ್ರು. ನೀವು ಅದು ಯಾರಪ್ಪ ಅಂತಂದ್ರೆ ಇವತ್ತಿಗೂ ಅವ್ರ ಅಡ್ರೆಸ್ ಏನಪ್ಪ ಅಂದ್ರೆ ಉಂಬ್ರಾಣಿ ಅಂತ ಕರೀತಾರ. ಅಂತ ಒಂದು ದೈವಿ ಭಾವನೆ ಉಳ್ಳವ್ರು ನೀವು ಇದಿರಿ. ಮಹಾತ್ಮರ ಮ್ಯಾಗೂ ಭಾಳ ಶ್ರದ್ಧಾ ಅದಿರಿ, ಯೋಧರ ಮ್ಯಾಗೂ ಭಾಳ ಶ್ರದ್ಧಾ ಅದಿರಿ. ಇನ್ನು ನಿಮ್ಮ ಮಕ್ಕಳ ಮ್ಯಾಗ ನೀವು ಶ್ರದ್ಧಾ ಆಗಬೇಕು, ಮಿಲಿಟರಿ ಕಳಿಸ್ಬೇಕಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿ ಬಂಧುಗಳ ಶರಣಾರ್ಥಿ. ಧನ್ಯವಾದಗಳು. ಈಗ ತಾನೆ ಶ್ರೀ ಭೀಮಗೌಡ ಪಾಟೀಲ್ ನಂದಿಗುರು ನಂತರ ಬಾಗಲಕೋಟೆ ಶ್ರೀಗಳಿಂದ ಮಾಲಾರ್ಪಣೆ, ಬಾಗಲಕೋಟೆಯ ಶಂಕರಾನಂದ ಸ್ವಾಮಿಗಳಿಂದ ಮಾಲಾರ್ಪಣೆ. ನಂತರ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ನಂದಿಗುರುಳಿಯ ಪಂಚಮಶಿ ಸರ್ವ ಸಚ್ಚಿದಾನಂದಗನ್ ವಿಶ್ವನಿಂದ ಸುತ್ತುವಿನಿಂದ ಆತ್ಮಲಿಂಗ ಶಿವನ ಸಕಲರಿಗೆ ಸುಖವಾಗಿ ಬಾಳಲಿ, ಸಕಲರಿಗೆ ಕಲ್ಯಾಣವಾಗಲಿ, ಸಕಲ ದುಃಖವನ್ನು ಹರ 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 ಮಹಾದೇವ್. ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ, ಸಕಲ ಸಾಧು ಸಂತ ಮಹಾರಾಜ್ ಕಿ ಜಯಂ. ಪಾರ್ವತೀಪತಿ ಶಿವ ಹರ 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 ಯಾವ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕುಂಬ್ರಾಣಿ ಗ್ರಹದಿಂದ ನಡೀತಕ್ಕಂಥ ಯಾವ ಜಗನ್ಮಾತೆ ಆದಂಥ ಭಾವೇಶ್ವರಿಯನ್ನು ನಮಸ್ಕರಿಸಿ ಇಲ್ಲಿ ಕೂತಂಥ ಯಾವ ನಮ್ಮ ಡೋಣವಾಡ ಶ್ರೀಗಳು ಭಾಳ ಚೆನ್ನಾಗಿ ಮಾತಾಡಿದರು, ಅವರಿಗೆ ನನ್ನ ಶರಣಾರ್ಥಿಗೆ ಹೇಳಿ, ಅದೇ ಪ್ರಕಾರ ಬಾಗಲಕೋಟೆ ಬಂದಂಥ ಶಂಕರಾನಂದ ಪೂಜ್ಯರಿಗೆ ನನ್ನ ಶರಣಾರ್ಥಿಗಳನ್ನು ಹೇಳಿ, ಅದೇ ಪ್ರಕಾರದ ಎಲ್ಲ ಯಾಕೆ ಮಾಡ್ಯಾರಪ್ಪ ಅಂತ ಕೇಳಿದ್ರೆ 24 ವರ್ಷ 4 ತಿಂಗಳ ಮ್ಯಾಗ ಇವತ್ತುಗಳಲ್ಲಿ ಪಂಚರಾಗಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ ಎಲ್ಲರಿಗೆ ಶರಣಾರ್ಥಿಗಳನ್ನ ಹೇಳಿ ಸ್ವಲ್ಪ ಒಂದು 10 ಮಿನಿಟ್ ಟೈಮ್ ಮಾಡೋರು ಒಟ್ಟ ಮತ್ತೆ ಏನು ಬೇಕಾದ್ ಮಾಡೋದು. ನಮಗೆ ಹೇಳೋ ಲಕ್ಷ್ಯ ಹೋಗಲ್ಲ, ಅದ್ರ ಕಡೆ ಏನು ಹೇಳಬೇಕು ಅನ್ನೋದು ಲಕ್ಷ್ಯದ ಬರಂಗಿಲ್ಲ ಒಟ್ಟ. ಅದಕ್ಕೆ ಮನುಷ್ಯನಲ್ಲಿ ಜೀವನದಲ್ಲಿ ಏನೈತೆಪ್ಪ ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಮನುಷ್ಯನಲ್ಲಿ ಜೀವನದಲ್ಲಿ 3 ಘಟನೆಗಳು ಸಾಗಿಸ್ತಾವೆ. ಒಟ್ಟ ಇರೋ ಎಲ್ಲರಿಗೂ 3 ಘಟನೆಗಳು ಸಾಗಿಸ್ತಾವೆ. ಪ್ರತಿಯೊಬ್ಬರಿಗೆ ಎಚ್ಚರದಿಂದ ಇರಬೇಕು, ಎಚ್ಚರದಾಗೆ ಇರಬೇಕು ನಾವು. ಯಾಕಂತ ಕೇಳಿದ್ರೆ ಹುಟ್ಟುವುದು ಅಪರಿಚಿತ, ಸಾಯುವುದು ನಿಶ್ಚಿತ. ಹುಟ್ಟು ಸಾವಿನ ಮಧ್ಯದಲ್ಲಿ ನಡೆಯುವುದೇ ಘೋರ ತಪಸ್ಸೆ. ಪ್ರತಿಯೊಬ್ಬರು ಅರಿಬೇಕಿದೆಲ್ಲ. ಯಾಕಂತ ಕೇಳಿದ್ರೆ ಈಗ ಹಸು ಆಗ್ಯದ ಎಲ್ಲರಿಗೆ, ನಾವು ಮಾತು ಹೇಳಿದ್ರೆ ಯಾರು ಹೊಟ್ಟೆ ಹೋಗಲ್ಲ. ಯಾಕಂತ ಕೇಳಿದ್ರೆ ಇದು ಪ್ರತಿಯೊಬ್ಬರು ಸಾಯುವುದು ನಿಶ್ಚಿತ, ಸಾವು ಮತ್ತು ದಿವಸದಲ್ಲಿ ಹೇಳ್ತಾನೆ ಸ್ವಾಮಿ ವಿವೇಕಾನಂದ ಒಂದು ಮಾತ, ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ ಬಡತನದಲ್ಲಿ ನಾವು ಹುಟ್ಟಿದವು ಅಂತೇಳಿ ಬಡವರಾಗಿ ಕುಂಡ್ರದು ಹೇಳಿತನ ತೆಗೆದ. ಎದ್ದು ಹೇಳಿ ಎಚ್ಚರದಿಂದ ಇರ್ಬೇಕು ನಾವು. ಯಾಕಂತ ಹೇಳಿ ಪ್ರತಿಯೊಬ್ಬರು ನಾವು ದುಡಿದು ಜೋರ ಕಲ್ತಿದ್ರ ಆ ಮನುಷ್ಯನ ಸುಖ ಆಗತ್ತದ ಅಂತ ಹೇಳ್ತಾವ. ನಿಮ್ಗೆ ಹೇಳೋದಂದ್ರೆ ಪ್ರತಿಯೊಬ್ಬರು ಅರಿಬೇಕು ನಾವು. ಯಾಕಂತ ಕೇಳಿ ಕೈ ಕಟ್ಟಿ ಕುಳಿತರೆ ಕೆಲಸ ಆಗಂಗಿಲ್ಲ. ಇವತ್ತಿನ ದಿವಸದಲ್ಲಿ ಈ ಜಗತ್ತನ್ನು ಮುಂದುವರೆದ ಎದ್ದು ಹೇಳಬೇಕು. ಎಲ್ಲರೂ ಧರ್ಮದಿಂದ ಕಾಪಾಡಬೇಕು, ಧರ್ಮದಿಂದ ಹೇಳಬೇಕು, ಧರ್ಮದಿಂದ ದುಡಿಬೇಕು, ಧರ್ಮದಿಂದ ನಡಿಬೇಕು. ಅಂದ್ರೆ ಈ ಮನುಷ್ಯ ಜನ್ಮ ಹುಟ್ಟಿ ಬಂದು ಸಾರ್ಥಕ ಆಗ್ತದೆ. ಇಲ್ಲಿಗ್ರ ಹೇಡಿಗಳಾಗಿ ನಾವು ಎಚ್ಚರ ತೆಪ್ಪಿ ನಡೆದ್ಬಿಡ್ತೇವೆ. ಯಾಕೆ ಈ ಮಾತು ನಾ ಹೇಳಿಲ್ಲ, ಇದು ಸ್ವಾಮಿ ವಿವೇಕಾನಂದ ಹೇಳ್ಯಾನ. ನಿಮಗೆ ಹೇಳೋದಂದ್ರೆ
ಬಸವಣ್ಣವ್ರು ಏನು ಹೇಳಿದ್ರು, ಕಾಕವೇ ಕಾಯಕವೇ ಕೈಲಾಸ, ಪ್ರತಿಯೊಬ್ಬರು ಕೆಲಸ ಮಾಡ್ಬೇಕಂತ ಹೇಳಿದ್ರು. 8 ತಾಸು ಪ್ರತಿಯೊಬ್ಬರು ಕೆಲಸ ಮಾಡಿದ್ರೆ ನಮಗೇನು ಕಡಿಮೆ ಬೀಳಂಗಿಲ್ಲ. ಅವಶ್ಯ ಇದ್ದಟ್ಟು ನಾವು ದುಡಿದ್ರೆ ಏನೂ ಕಡಿಮೆ ಬೀಳಂಗಿಲ್ಲ. ನಾವು ದುಡ್ಲಾರೆ ಉಳ್ಳವರು ದೊಡ್ಡ ಮಾಕಾಡ್ರ ಅಂತ ಹೇಳ್ತಾರೆ ಅವರು ಶರಣರು. ಪ್ರತಿಯೊಬ್ಬರು ನಾವು ದುಡ್ದಿದ್ರ ನಮ್ಮ ಇಡೀ ಜಗತ್ತನ್ನು ನಾವು ಗೆದ್ದಬಹುದು. ನಮ್ಮ ಭಾರತ ದೇಶದಾಗ ಹೆಂಗೈತೆ ಕೇಳಿದ್ರ 4 ಮಂದಿ ದುಡಿತದ, 12 ಮಂದಿ ರಿಕಾಮ್ ತಿರುಗಾಡ್ತಾರೆ. ನಿಮ್ಗೆ ಹೇಳೋದಂದ್ರೆ ಇದು ನೀವು ತಪ್ಪು ತಿಳ್ಕೊಂಡಿರ್ಬೇಕು. ಅದಕ್ಕೆ ಪ್ರತಿಯೊಬ್ಬರು ನಾವು ಕೆಲಸ ಮಿಂಟ್ರಿ ಜೈ ಜವಾನ್ ಜೈ ಕಿಸಾನ್ ಅಂದ್ರೆ ಒಬ್ಬ ಯೋಧ ಅಲ್ಲಿ ಕಾಯ್ತಾನ, ಇಲ್ಲಿ ಒಬ್ಬ ರೈತ ದುಡಿತಾನ. ಎರಡೂ ಸರಿ ಸಮಾನವ ಎರಡೂರಿಗೆ. ನಿಮಗೆ ಹೇಳೋದಂದ್ರೆ ಅಲ್ಲಿ ನಮ್ಮ ಊರಾಗ 8 ಮಂದಿ ಮಿಂಟ್ರಿಗೆ ಹೋಗ್ಯಾರ. ಮೊನ್ನೆ 4 ಹುಡುಗರು ಹೋಗಿ ಬಂದು ಮಿಂಟ್ರಿಗೆ. ಹೆಂಗದೋ ಹುಡುಗರು ಯಾತ ನಾ ಕೇಳ್ದವ್ರಿಗೆ ಅಪ್ಗಳ ಪಗಾರ ಕುಡಿದು ಅಟ್ಟ ಕರೆ ಅಲ್ಲಿ ಹೋಗಿ ತಾಯಿ ಹಾಲು ನೆನಪಾಗ್ತದ ಅಂತ ಹೇಳಿಬಿಟ್ರು ಅವರು. ಯಾಕಂದ್ರೆ ಅಟ್ಟ ಕಟ್ಟ ಅಟ್ಟ ಶ್ರಮ ಐತೆ ಅಲ್ಲಿ. ನಿಮ್ಗೆ ಹೇಳೋದೊಂದು 8 ತಾಸು ಡ್ಯೂಟಿ ಬಂದೂಕು ತೊಗೊಂಡು ಕೇಸಿಂದ ಬೆನ್ನಿಗೆ 40-50 ಕಿಲೋ ತೊಗೊಂಡು ಕೇಸಿಂದ 10 ಕಿಲೋಮೀಟ್ರ್ ಹೋಗೋದು, 10 ಕಿಲೋಮೀಟ್ರ್ ಸಾಕಪ್ಪ ಜೀವನ ಅನ್ನಿಸ್ಬಿಡ್ತದ. ಬಿಡಂಗಿಲ್ಲ ವಾದ ಬಳಕ ಅಲ್ಲಿ ವಾದಗಳು ಬಿಡಂಗಿಲ್ಲ. ಮತ್ತು ಹೋಗೋದಾಗ ಬಿಡ ಅಂತೇಳಿ ಹೋಗೋದು ಬಿಟ್ಟಿರಿ. ನಿಮ್ಗೆ ಹೇಳೋದಂದ್ರೆ ಅದಕ್ಕೆ ಅಟ್ಟ ತರಾಸ ಐತಿ. ನಿಮ್ಗೆ ಹೇಳೋದಂದ್ರೆ ಅಟ್ಟ ತರಾಸಿಂದ ಅಲ್ಲಿ ಬಾಂಡ್ರಿ ಒಳಗೆ ಕಾಯ್ಬೇಕು. ಈಗ ನೀವು ನೀರು ಕುಡಿಬೇಕಾದ್ರೆ ಒಲೆ ಮ್ಯಾಗ ಇಟ್ಟದ ನೀರು ಕುದಿಸಿ ಕುಡಿಬೇಕು. ನೀವು ಕೆಳಗಿಟ್ರೆ ಗಟ್ಟಿ ಆಗಿಬಿಡ್ತಾವ. ಅಂಥ ಪರಿಸ್ಥಿತಿಯಲ್ಲಿ 0- ಐತಿ. ನಿಮ್ಗೆ ಹೇಳೋದಂದ್ರೆ ಅಂಥದ್ದಲ್ಲಿ ಅಲ್ಲಿ ಕಷ್ಟಪಟ್ಟು ಅಟ್ಟ ಮಿಂಟ್ರಿಯವರು ಈ 8-10 ಮಂದಿ ಇಲ್ಲಿ ಸತ್ಕಾರನ ಪಂಚರು ಇಟ್ಕೊಂಡಿದ್ರು. 8-10 ಮಂದಿ ಭಾಳ ಸಂತೋಷ, ಭಾಳ ಆನಂದ. ಯಾಕೆ ಒಳ್ಳೆ ಕೆಲಸ ಯಾವ ಮಾಡ್ತಾನ ಅವ್ನಿಗೆ ಸತ್ಕಾರ ಮಾಡೋದು ಭಾರತದ ಗುಣ ಐತೆ. ನಿಮ್ಗೆ ಹೇಳೋದಂದ್ರೆ ಭಾರತದ ಗುಣ ಐತಿ. ಸ್ವಲ್ಪ ಹೇಳಿಬಿಡ್ತೀನಿ ಯಾಕಂತ ಕೇಳ ದಂಗಲ್ ಭಾಳ ಆಯ್ತ, ಹಸು ಆಗ್ಯಾವ ನಿಮ್ಗೆ ಎಲ್ಲರಿಗೆ. ನನಗೆ ಅನ್ಸೋಣ ಊಟ ಚಲೋ ಆಯ್ತ ಕಡೆ ಊಟ ಚಲೋ ಕಡೆ ಮುಗಿದು ಹೋಯ್ತು. ಒಬ್ಬ ಮಹಾತ್ಮ ಒಬ್ಬ ಭಿಕ್ಷಿಕ ಒಬ್ಬರ ಮನೆಗಿಂತ ಹಳ್ಳಿ ಬಂದ 5 ಮನೆ ಬೇಡುವ ಪದ್ಧತಿ ಇತ್ತು. 5 ಮನೆಗೆ ಎದ್ದು ಕೆಸಿಂದ ಭಿಕ್ಷಿಕ್ ಹೋದ ರೂಪಲೆ ಯಾರ ಮನೆಗೆ ಹೋದ ಕೇಳಿದ್ರೆ ಅವ್ರ ಮೊದಲ 3 ದಿನ ಉಪವಾಸ ಇದ್ದವ್ರ ಮನೆಗೆ ಭಿಕ್ಷಿಕ್ ಹೋಗಿಬಿಟ್ಟ. ಯಾವ ಮನೆಗೆ 3 ದಿನ ಅವ್ರ ಮನೆ ಒಳಗೆ ಅನ್ನ ನೀರ ಏನು ಮಾಡಿದ್ದ, ಅವ್ರ ಮನೆ ಒಳಗೆ ಏನು ಇದಿತ್ತಲ್ಲ. ಅಂಥ ಮನೆಗೆ ಮಹಾತ್ಮ ಭಿಕ್ಷಿಕ್ ಹೋದೊಳಗ ಭಿಕ್ಷಾ ಅಂದೇಯ ಅಂದಳು. ಹೆಣ್ಮಗಳು ಅಂದಳಾಕಿ ನಮ್ಮ ಮನೆಗೆ ಇಲ್ಲ ಇವನಿಗೆ ನೀಡುವುದೇ ಅನ್ನತ್ ಹೇಳಿ ಗೆಸಿಂದ ಒಂದು ಮೂಲ್ಯಾಗ ತಂಗಳು ತುಕುಡಿತು. ಮೂತಿ ಶಾರಿಗೆ ಹೊಚ್ಕೊಂಡು ಬಂದು ಗೆಸಿಂದ ಜೋಳಿಗೆ ಒಳಗೆ ಹಾಕಿ ಹೋಗಿಬಿಟ್ಲು. ಮಹಾತ್ಮಗೆ ಗೊತ್ತಾಯ್ತು. ಯಾಕಂತ ಕೇಳಿದ್ರ ಇನ್ನು ಮ್ಯಾಗ ಭಿಕ್ಷೆ ಬೇಡೋದು ಬಂದ್ ಮಾಡ್ಬೇಕತ್ತಂದು. ಯಾಕಂತ ಹೇಳ ಮನುಷ್ಯರ ಹಾಕಿಸಿಂದ ಏನು ಭಿಕ್ಷೆ ಬೇಡಿದ್ರೆ ತಪ್ಪಾಗ್ತದ, ದುಡಿದು ಕಲಿಬೇಕಂತ ಹೇಳಿಲ್ಲವ. ನೇರವಾಗಿ ತಪಸ್ಸಿಗೆ ಹೋಗಿಬಿಟ್ಟ. ನೇರವಾಗಿ ತಪಸ್ಸಿಗೆ ಹೋಗಿ ಒಂದು ಅರಣ್ಯದಲ್ಲಿ ಹೋಗಿ ಗಿಡಕ್ಕೆ ಕೂತ್ಬಿಟ್ಟ. 1 ದಿವಸ ಹೋಯ್ತು, 2 ದಿವಸ ಹೋಯ್ತು, 3ನೇ ದಿವಸ ಒಂದು ದೊಡ್ಡ ಹುಲಿಯನ್ನು ಬತ್ತು ಮುಂದೆ ನಿಂತು ಸಫಲ ಆಯಿತು. ಏನೋ ತಂದಿರ್ಬೇಕಂತ ಕಣ್ಣು ತೆರೆದ್ರಾಗ ಹುಲಿರಾಯಿ ಬಂದು ನಿಂತಿದ. ಅವ ಅಂದ, ನೋಡಪ್ಪ ನಿನಗೂ ನನಗೂ ಹಸುವಾಗಿದೆ, ಗುಡ್ಡಕ್ಕೆ ಬಂದಿದ್ದ. ನಿನಗೂ ಹಸುವಾಗಿ ನನಗೆ ತಿನ್ನಕ್ಕೆ ಬಂದಿದೆ. ನನ್ನ ತಿಂದು ನೀವು ಹೊಟ್ಟೆ ತುಂಬ್ಕೊಂಡು ಆನಂದದಿಂದ ಹೋಗಿಬಿಡು ಅಂತ ಹೇಳಿಬಿಟ್ಟ. ಯಾರಿಗೆ ಹೇಳ್ದ? ಹುಲಿರಾಯಿಗೆ ಹೇಳ್ದ. ಹುಲಿ ಎತ್ತು ನಾ ಇವನು ತಿನ್ನೋದು ನಾನು ಯೋಗ್ಯತೆ ಅಲ್ಲ ಅಂತ ಹೇಳಿ. ಯಾಕಂದ್ರೆ ಮಹಾತ್ಮ ಅದನ್ನ ನಾ ತಿನ್ನುವಂಥ ಪ್ರಾಣಿ ಪಕ್ಷಿ ಬೇಟೆಯಾಡಿ ತಿನ್ಬೇಕಂತ ಹೇಳಿ ಹೋಗಿಬಿಡ್ತು. ಇವ ಮಹಾತ್ಮ ಎದ್ದು ಕಿಸಿಂದ ಏನಂದ, ಅಂದಿನವರೆಗೆ ನಮ್ಮ ಭಾರತ ದೇಶದ ಋಷಿ ಮುನಿಗಳು ಪ್ರತಿಯೊಬ್ಬರೂ ಕೆಲಸ ಮಾಡೇ ಊಟ ಮಾಡಬೇಕಂತೇಳಿ ಒಂದು ಆಜ್ಞೆ ಹಾಕಿದ್ರೆ. ನಿಮ್ಗೆ ಹೇಳೋದಂದ್ರೆ ಗಡ್ಡಿ ಗೆಣಸ ನೇಗಲ ಹೊಡಿದು ಗಳೆ ಹೊಡಿದು ಇದು ಮಾಡಿ ಅಂದಿಗೆ ಇದು ಛಲ ಆಯಿತು. ಪ್ರತಿಯೊಬ್ಬರು ನಾವು ದುಡಿದ್ರೆ ನಮಗೇನು ಕಡಿಮೆ ಇಲ್ಲ, ದುಡ್ಡಾರೆ ಉಣ್ಬಾರ್ದು ಅಂತೇಳಿ ಬಸವಣ್ಣವರು ಹೇಳಿದ್ರು. ಆ ತತ್ವ ಯಾರು ಪಾಲಿಸೋದು ಆಗಂಗಿಲ್ಲ. ನಿಮಗೆ ಹೇಳೋದಂದ್ರೆ ಅದಕ್ಕೆ ಪ್ರತಿಯೊಬ್ಬರು ಇಲ್ಲಿ ನಾವು ಹೆಣ್ಣು ಮಕ್ಕಳಿದ್ದೆವು, ಗಂಡು ಮಕ್ಕಳಿದ್ದೆವು, ಎಲ್ಲರೂ ಇದ್ದೆವು. ಇವತ್ತಿನ ದಿವಸದಲ್ಲಿ ಮನುಷ್ಯನಿಗೆ ಹೆಂಗೈತೆ ಅಂತ ಕೇಳಿದ್ರೆ ಬಿಡಿ ಸಿಗರೇಟ್ ಚಟ ಇವು ಎಟ್ಟದಾವ ನೋಡು ಎಲ್ಲ ಹೊಡೆದು ಹಾಕಿಬಿಡ್ರಿ. ನಿಮಗೆ ಹೇಳೋದಂದ್ರೆ ಈಗ ಎಷ್ಟೋ ಮಂದಿಗೆ ಸದ್ಯ ಕ್ಯಾನ್ಸರ್ ಆಗತ್ತಿದ. ಆ ತಂಬಾಕು ಚೀಟಿ ಮ್ಯಾಗ ಹಾಕ್ಯಾರ, ಏನು ಹಾಕ್ಯಾರ, ಚೇಳಿನ ಚಿತ್ರ ಹಾಕ್ಯಾರ ನೋಡಿರಲಿಲ್ಲ ಎಲ್ಲರೂ. ಅದನ್ನು ನೋಡ್ತೇವೆ, ಪಟ ಪಟ ಹೊಡೆದ ಕೇಸಿಂದ ಬಾಯಿಗೆ ಹಾಕೊಂಡು ಬಿಡ್ತೇವೆ. ಒಳ್ಳೆ ಹುಡುಗರು ಎಂತಿಂಥ ಚಟಗಳಿಗೆ ಬಿದ್ದು ಕೇಸಿಂದ 20-30 ವರ್ಷಕ್ಕೆ ಜೀವ ಕಳ್ಕೊಳತ್ತೇವ. ಮನೆ ಒಳಗೆ ಅದ ದೊಡ್ಡ ಸಂಸ್ಕಾರ ಇರ್ಬೇಕಂತ ಹೇಳ್ಬೇಕು. ಪ್ರತಿಯೊಬ್ಬರು ನೀವು ತಂದೆ ತಾಯಿ ಇದ್ದವ್ರು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ಬೇಕು, ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ಬೇಕು. ಒಳ್ಳೆಯ ಸಂಸ್ಕಾರ ಕೊಟ್ಟು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಕೇಸಿಂದ ಯಾವುದೇ ಒಂದು ಡ್ಯೂಟಿಗೆ ಹೋಗೋದು ಕಲಿಬೇಕು. ಇದೇ ಮಾಡ್ಬೇಕಂತಿಲ್ಲ, ಯಾವುದೇ ಒಂದು ಡ್ಯೂಟಿ ಹೋಗಿ ಕಲ್ದ್ರೆ ನಾವು ಉದ್ಯೋಗ ದಿವಸ ಆಗಿ ಆ ಮನೆ ಮುಂದೆ ಬರ್ತದೆ ಹೇಳ್ತೀವಿ. 2 ಮಾತಿಲ್ಲ ನಿಮ್ಗೆ ಹೇಳೋದಂದ್ರೆ. ಅದಕ್ಕೆ ಇದು ಗದ್ದಲ್ದಾಗ ಹೇಳಿದ್ರು ಕೆಲಸ ಆಗಂಗಿಲ್ಲ. ಇಟ್ಟು ಹೇಳಿ ಮಿಂಟ್ರಿ ಮಂದಿಗೆ ಎಲ್ಲ ಪಂಚರು ನಮ್ಮ ಭೀಮಣ್ಣ ಪಾಟೀಲ ಭಾಳ ಚೆನ್ನಾಗಿ ಹೇಳಿದ್ರು. ಆಯುಷ್ಯ ಆರೋಗ್ಯ ಕೊಟ್ಟು ಅವರಿಗೆ ನಮಗೆ ಶರಣಾರ್ಥಿಗಳು 2 ಮಾತಿಗೆ ಶರಣಾರ್ಥಿಗಳು ಎಲ್ಲರಿಗೂ ಶರಣಾರ್ಥಿ. ಅಕ್ಷಯ್ ಇವ ದಂಪತಿಗಳಿಂದ ಸತ್ಕಾರ ಸಮಾರಂಭ ಇರ್ತದೆ. ಅದ ನಂತರ ರಾಜು ಮುಲ್ಲಾ ಹಾಗೂ ರಮೇಶ್
ಸರಳ ದೇಶವು ಉಕ್ಕ ಪ್ರೇಮದಿ ಹೆಸರ ಪಡೆದಿದೆ. ನಮ್ಮ ಭಾರತ ನಮ್ಮ ಭಾರತ. ಅರಳಿ ನಿಂತಿದೆ ಹೊಸ ವೇದವಾಗಿಯೇ ಕೀರ್ತಿ ಪಡೆದಿದೆ. ಧಾರ್ಮಿಕದಲ್ಲಿ ಆಳ ನಂಬಿಕೆ ದೀರ್ಘಕಾಲವೇ ನಡೆದು ಬಂದಿದೆ. ನಮ್ಮ ಭಾರತ ನಮ್ಮ ಭಾರತ ನಮ್ಮ ಭಾರತ ನಮ್ಮ ಭಾರತ. ನಮ್ಮ ದೇಶವು ಸರಳ ದೇಶವು ಉಕ್ಕ ಪ್ರೇಮದಿ ಹೆಸರ ಪಡೆದಿದೆ. ಪುಣ್ಯ ಸಮರದಿ ಗೆಲುವ ಪಡೆದಿದೆ. ಮನುಜ ಧರ್ಮದಿ ತೃಪ್ತಿ ಕಂಡಿದೆ. ನಮ್ಮ ಭಾರತ ನಮ್ಮ ಭಾರತ. ದೇಶದೈಕ್ಯತೆ ನಮ್ಮ ಕಣ್ಗಳು ಒಳ್ಳೆ ಸಂಸ್ಕೃತಿ ನೆಲೆಸಿ ನಿಂತಿದೆ. ನುಡಿಯ ನುಡಿಗಳೇ ಶುಭದ ವಾಣಿಯು ಸತತ ದುಡಿಮೆಯೇ ನಮ್ಮ ವಿಜಯವು. ನಮ್ಮ ಭಾರತ ನಮ್ಮ ಭಾರತ ನಮ್ಮ ಭಾರತ ನಮ್ಮ ಭಾರತ. ನಮ್ಮ ದೇಶವು ಸರಳ ದೇಶವು ಉಕ್ಕ ಪ್ರೇಮದಿ ಹೆಸರ ಪಡೆದಿದೆ. ಪುಣ್ಯ ಸಮರದಿ ಗೆಲುವ ಪಡೆದಿದೆ. ಮನುಜ ಧರ್ಮದಿ ತೃಪ್ತಿ ಕಂಡಿದೆ. ನಮ್ಮ ಭಾರತ ನಮ್ಮ ಭಾರತ. ದೇಶವ ಕಾಯುವುದೆಂದಿಗೂ ಯುವ ಪೀಳಿಗೆಯ ಕರ್ತವ್ಯವಾಗಿದೆ. ನಮ್ಮ ದೇಶವ ಕಾಯುವುದೆಂದಿಗೂ ಯುವ ಪೀಳಿಗೆಯ ಕರ್ತವ್ಯವಾಗಿದೆ. ಕೂಡಿ ಬನ್ನಿರಿ ಧ್ಯೇಯವನಿಟ್ಟು ವಿಶ್ವಮೇಳದಿ ಪ್ರಮುಖರಾಗಲು. ನಮ್ಮ ಭಾರತ ನಮ್ಮ ಭಾರತ ನಮ್ಮ ಭಾರತ ನಮ್ಮ ಭಾರತ. ನಮ್ಮ ದೇಶವು ಸರಳ ದೇಶವು ಉಕ್ಕು ಪ್ರೇಮದಿ ಹೆಸರು ಪಡೆದಿದೆ. ನಮ್ಮ ದೇಶವು ಸರಳ ದೇಶವು ಉಕ್ಕು ಪ್ರೇಮದಿ ಹೆಸರು ಪಡೆದಿದೆ. ಪುಣ್ಯ ಸಮರದಿ ಗೆಲುವ ಪಡೆದಿದೆ. ಮನುಜ ಧರ್ಮದಿ ತೃಪ್ತಿ ಕಂಡಿದೆ. ನಮ್ಮ ಭಾರತ ನಮ್ಮ ಭಾರತ ನಮ್ಮ ಭಾರತ ನಮ್ಮ ಭಾರತ. ನಮ್ಮ ದೇಶವು ಸರಳ ದೇಶವು ಉಕ್ಕ ಪ್ರೇಮದಿ ಹೆಸರ ಪಡೆದಿದೆ. ಪುಣ್ಯ ಸಮರದಿ ಗೆಲುವ ಪಡೆದಿದೆ. ಮನುಜ ಧರ್ಮದಿ ತೃಪ್ತಿ ಕಂಡಿದೆ. ನಮ್ಮ ಭಾರತ ನಮ್ಮ ಭಾರತ ನಮ್ಮ ಭಾರತ ನಮ್ಮ ಭಾರತ.
ಭಾರತದ ಸ್ವಾತಂತ್ರ್ಯ ಸಂದೇಶ ಶಾಂತಿ, ಭಾರತದ ಸ್ವಾತಂತ್ರ್ಯ ಸಂದೇಶ ಶಾಂತಿ, ಜಗಕ್ಕೆಲ್ಲ ನೀಡುವುದು ನೆಮ್ಮದಿಯ ಶಾಂತಿ, ಜಗಕ್ಕೆಲ್ಲ ನೀಡುವುದು ನೆಮ್ಮದಿಯ ಶಾಂತಿ, ಭಾರತದ ಸ್ವಾತಂತ್ರ್ಯ ಸಂದೇಶ ಶಾಂತಿ, ಭಾರತದ ಸ್ವಾತಂತ್ರ್ಯ ಸಂದೇಶ ಶಾಂತಿ. ಅನುಕಣಕ್ಕೆ ಕಾಂತಿಯನ್ನು ನೀಡುವುದು ಶಾಂತಿ, ಅನುಕಣಕ್ಕೆ ಕಾಂತಿಯನ್ನು ನೀಡುವುದು ಶಾಂತಿ, ಭಾರತದ ಸ್ವಾತಂತ್ರ್ಯ ಸಂದೇಶ ಶಾಂತಿ, ಭಾರತದ ಸ್ವಾತಂತ್ರ್ಯ ಸಂದೇಶ ಶಾಂತಿ, ಭಾರತದ ಸ್ವಾತಂತ್ರ್ಯ ಸಂದೇಶ ಶಾಂತಿ. ಅಲೆಯಲ್ಲಿ ಎಲೆಯಲ್ಲಿ ಹುಡುಗುವುದು ಜ್ವಾಲೆ, ಅಲೆಯಲ್ಲಿ ಎಲೆಯಲ್ಲಿ ಹುಡುಗುವುದು ಜ್ವಾಲೆ, ಸಿಟ್ಟಲ್ಲಿ ಬಿಟ್ಟಲ್ಲಿ ಮೆಟ್ಟಲ್ಲಿ ಜ್ವಾಲೆ, ಅಲೆಯಲ್ಲಿ ಎಲೆಯಲ್ಲಿ ಹುಡುಗುವುದು ಜ್ವಾಲೆ, ಕಲ್ಲಿ ಬಿಟ್ಟಲ್ಲಿ ಮೆಟ್ಟಲ್ಲಿ ಜ್ವಾಲೆ, ಎಡಬಲಕ್ಕೆ ಮೇಲ್ಕೆಳಗೆ ಹೊತ್ತಿರುವುದು ಜ್ವಾಲೆ, ಎಡಬಲಕ್ಕೆ ಮೇಲ್ಕೆಳಗೆ ಹೊತ್ತಿರುವುದು ಜ್ವಾಲೆ, ಉದಿರಿನಲ್ಲಿ ನೋಟದಲ್ಲಿ ಕೂಟದಲ್ಲಿ ಜ್ವಾಲೆ, ಭಾರತದ ಸ್ವಾತಂತ್ರ್ಯ ಸಂದೇಶ ಶಾಂತಿ, ಭಾರತದ ಸ್ವಾತಂತ್ರ್ಯ ಸಂದೇಶ ಶಾಂತಿ. ಇದನ್ನೆಲ್ಲ ಆರಿಸಲು ಬಂದಿಹುದು ಶಾಂತಿ, ಇದನ್ನೆಲ್ಲ ಆರಿಸಲು ಬಂದಿಹುದು ಶಾಂತಿ, ಭಾರತದ ಸ್ವಾತಂತ್ರ್ಯ ಸಂದೇಶ ಶಾಂತಿ, ಭಾರತದ ಸ್ವಾತಂತ್ರ್ಯ ಸಂದೇಶ ಶಾಂತಿ, ಅನಿರಕ್ತ ತಿಳಿಸಿಲ್ಲ ಅಹಿಂಸೆಯ ಕ್ರಾಂತಿ, ಅನಿರಕ್ತ ತಿಳಿಸಿಲ್ಲ ಅಹಿಂಸೆಯ ಕ್ರಾಂತಿ, ಭಾರತದ ಸ್ವಾತಂತ್ರ್ಯ ಸಂದೇಶ ಶಾಂತಿ, ಭಾರತದ ಸ್ವಾತಂತ್ರ್ಯ ಸಂದೇಶ ಶಾಂತಿ, ಭಾರತದ ಸ್ವಾತಂತ್ರ್ಯ ಸಂದೇಶ ಶಾಂತಿ, ಭಾರತದ ಸ್ವಾತಂತ್ರ್ಯ ಸಂದೇಶ ಶಾಂತಿ, ಸಂದೇಶ ಶಾಂತಿ.
शोभिनीं सुहासिनीं सुमधुरभाषिणीं सुखदां वरदां मातरम् Yeah, gonna join with you. Enjoy. देश है वीर जवानों का, अलबेलों का, मस्तानों का, इस देश का यारो, इस देश का यारो क्या कहना, ये देश है दुनिया का गहना। चौड़ी छाती वीरों की, यहाँ भोली शक्लें हीरों की, यहाँ गाते हैं रांझे, यहाँ गाते हैं रांझे, मस्ती में मचती हैं धूम में बस्ती में। बहारे झूलों की, राहों में कतारें फूलों की।